ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರ ನಮಸ್ಕರಿಸುತ್ತಾ, ಹಾಗಾದರೆ ಇವತ್ತಿನ ವಿಷಯ ವಸ್ತುನೆ ಯಾವುದು ಅಂತ ಹೇಳಿ ಕೇಳಿದ್ರ, ಈ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಿಜಾಪುರದ ಆದಿಲ್ಶಾಹಿಗಳು ಅಂತ ಹೇಳಿ. ಹಾಗಾದ್ರೆ ಬಹುಮನಿ ಸುಲ್ತಾನರ 5 ಒಕ್ಕೂಟ ಮನೆತನಗಳದ. ಅದರಲ್ಲಿ ಫಸ್ಟ್ ಯಾವುದು ಬಹುಮನಿ ಸುಲ್ತಾನರಿಂದ ಡಿವೈಡ್ ಆಯ್ತು ಫಸ್ಟ್ ಅಂತ ಹೇಳಿ ಕೇಳಿದ್ರ, ಫಸ್ಟ್ ನಾವು ವಿಜಯಪುರದ ಆದಿಲ್ಶಾಹಿಗಳಂತೇಳಿ ಕರಿಬೇಕು. ಹಾಗಾದ್ರೆ 5 ಒಕ್ಕೂಟ ಮನೆತನಗಳದಾವ. ಎಲ್ಲ ಎಕ್ಸಾಮ್ನು ಬಹಳ ಇಂಪಾರ್ಟೆಂಟ್. ಹಾಗಾದ್ರ ಈ ಕೆ ಇಲಾಖೆ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಎಕ್ಸಾಮ್ ನಡೆಸ್ತಕ್ಕಂಥ ಪ್ರತಿಯೊಂದು ಪರೀಕ್ಷೆನೂ ನಾವು ಎದುರಿಸ್ಬೇಕಾಯ್ತು ಅಂತಂದ್ರ ಅತಿ ಆಳವಾದ ಅಧ್ಯಯನ ಪ್ರಾಮುಖ್ಯತೆ ಅಂತೇಳಿ ನಾವು 2ನೇ ತಾರೀಕಿಗೆ ಗುರ್ತಾಗ್ಯಾದ. ಹಾಗಾದ್ರೆ ಒಂದು ವಿಷಯ ವಸ್ತುವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡ್ಬೇಕು ನಾವು ಇನ್ನು ಮುಂದೆ. ಹಾಗಾದ್ರೆ ಒಂದು ಲೈನ್ ಕ್ವಶನ್ ತೆಗೆದಿಡಬೇಕು. ಏನೇ ಅಧ್ಯಯನ ಮಾಡಿದ್ರು ಸಂಪೂರ್ಣವಾಗಿ ಆಳವಾಗಿಯೇ ಗುರ್ತು ಮಾಡ್ಕೋಬೇಕು ನಾವು. ಹಾಗಾದ್ರೆ ಯಾವುದೇ ಒಂದು ವಿಷಯನ ಸಂಪೂರ್ಣವಾಗಿ ಆಳವಾಗಿ ಅಧ್ಯಯನ ಮಾಡಬೇಕು. ಹಾಗಾದ್ರೆ ಯಾವುದೇ ಪಠ್ಯ ಪುಸ್ತಕಗಳನ್ನ ಅಧ್ಯಯನ ಮಾಡಿದ್ರು ಅತಿ ಹೆಚ್ಚು ವಿವರಣಾತ್ಮಕ ಇರ್ತಕ್ಕಂಥ ಪುಸ್ತಕಗಳನ್ನು ಓದಬೇಕು ನಾವು. ಹಾಗಾದ್ರೆ ಆ ಪೊಲೀಸ್ ಎಕ್ಸಾಮ್ ಕ್ವಶನ್ ಪೇಪರ್ ಅಷ್ಟೊಂದು ಸುಲಭವಾದ ಪ್ರಶ್ನೆ ಪತ್ರಿಕೆ ಅಲ್ಲದು. ಹಾಗಾದ್ರೆ ಅದರದೇ ಆಗಿರ್ತಕ್ಕಂಥ ಒಂದು ಏನು ಅಂತ ಹೇಳಿದ್ರ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಆ ಪ್ರಶ್ನೆ ಪತ್ರಿಕೆ. ಹಾಗಾದ್ರೆ 2ನೇ ತಾರೀಕು ಎಷ್ಟೋ ಜನ ಸ್ಪರ್ಧಾರ್ಥಿಗಳು ಎಕ್ಸಾಮ್ಗೆ ವಿದಾಯನೂ ಹೇಳ್ಯಾರ, ಅಷ್ಟು ಅದ್ಭುತವಾಗಿ ತೆಗೆದಿದ್ದ. ಹಾಗಾದ್ರೆ ಅದನ್ನ ನಾವು ಎದುರಿಸ್ಬೇಕಾದ್ರೆ ನಮ್ಮಲ್ಲಿ ಸಂಪೂರ್ಣವಾಗಿ ಏನು ಅಂತ ಹೇಳಕ್ಕೆ ಒಂದು ವಿಷಯದ ಬಗ್ಗೆ ಆಳವಾದ ಅಧ್ಯಯನನು ಬೇಕು. ಹಾಗಾದ್ರೆ ಅದು ಇರ್ಲಿ, ಬಿಜಾಪುರದ ಆದಿಲ್ಶಾಹಿಗಳಂತ ಹೇಳಿ. ಮತ್ತ ಯಾರಿಂದ ಡಿವೈಡ್ ಆದ್ರಿ ಬಿಜಾಪುರದ ಆದಿಲ್ಶಾಹಿಗಳು ಅಂತ ಹೇಳಕ್ಕೆ, ಇವರು ಬಹುಮನಿ ಸುಲ್ತಾನರ ಸಾಮ್ರಾಜ್ಯದ ಡಿವೈಡ್ ಆಗ್ತಾರ. ಬಿಜಾಪುರದ ಆದಿಲ್ಶಾಹಿಗಳಂತ ಹೇಳಿ ಕರೀತಾರ. ಹಾಗಾದ್ರೆ ಅಹಮದ್ನಗರ ನಿಜಾಮ್ ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಬೀದರ್ನ ಬರೀಶಾಹಿಗಳು, ಬೇರಾರಿನ ಇಮಾಮ್ ಶಾಹಿಗಳಂತೇಳಿ. ಅದರ ಫಸ್ಟ್ ಸ್ವತಂತ್ರ ಘೋಷಣೆ ಮಾಡ್ಕೊಂಡವ್ರಿ ಯಾರು ಅಂತ ಹೇಳಿಕ್ಯಾರ ವಿಜಯಪುರದ ಆದಿಲ್ಶಾಹಿಗಳು. ಮತ್ತ ಈ ಸಾಮ್ರಾಜ್ಯದ ಬಗ್ಗೆ ಯಾಕೆ ನಮಗ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿಕ್ಯಾರ, ಇವರ ಕಾಲದಾಗ ಅದ್ಭುತವಾಗಿರ್ತಕ್ಕಂಥ ಒಂದು ಈ ಕಲೆ ಮತ್ತು ವಾಸ್ತುಶಿಲ್ಪ ಅಭಿವೃದ್ಧಿ ಆಗ್ತದ. ತಮ್ಮದೇ ರೀತಿಯಲ್ಲಿ ಇರ್ತಕ್ಕಂಥ ಇಂಡೋ ಸಾರ್ಶನಿಕ್ ಶೈಲಿಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಗುಮ್ಮಟವನ್ನ ನಿರ್ಮಾಣ ಆಗ್ಯಾದ. ಮಣ್ಣಿನ ಕ್ವಶನ್ ಪೇಪರ್ನಾಗ ಒಂದಿಷ್ಟು ಕಟ್ಟಡಗಳ ಕಲೆ ಮತ್ತು ವಾಸ್ತುಶಿಲ್ಪದ ಶೈಲಿ ಕೇಳ್ಯಾನ. ಹಾಗಾದ್ರೆ ಅವೆಲ್ಲ ಕೇಳಿನಂದ್ರೆ ಇದನ್ನು ಕೇಳ್ತಾನ ಒಂದಿನ. ಹಾಗಾದ್ರೆ ವಿಶ್ವದ 2ನೇ ಅತಿ ದೊಡ್ಡ ಗುಂಬಜ ಅಂತ ಹೇಳಿ ಕರಿತಾರ. ಭಾರತ ಅತ್ಯಂತ ದೊಡ್ಡದ ಗುಮ್ಮಟ ರೀ ಇದು. ಮತ್ತ ನಾವು ಇವ್ರ ಬಗ್ಗೆ ಏನೇನು ಅಧ್ಯಯನ ಮಾಡಬೇಕು ಅಂತ ಹೇಳಿಕ್ಕಿದ್ರ, ಫಸ್ಟ್ ಸಾಮ್ರಾಜ್ಯದ ಸ್ಥಾಪಕ ಗೊತ್ತಿರಬೇಕು. ನಂತರ ಅಧಿಕಾರಕ್ಕೆ ಬಂದವ್ರು ಯಾರು, ಹಾಗೆ ಅವ ನಂತರ ಅಧಿಕಾರ ಕಾಲಾನುಕ್ರಮೇಣವಾಗಿ ಎಕ್ಸಾಮ್ ಕೇಳಕತ್ತಾನ. ಬಹಳ ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯನ ಹೊಂದಿರ್ಬೇಕು ನಾವೀಗ ಪ್ರತಿಯೊಂದು ಎಕ್ಸಾಮ್ಗಳನ್ನ ಎದುರಿಸ್ಬೇಕಾದ್ರ. ಹಾಗಾದ್ರೆ ಅದರದೇ ಆಗಿರ್ತಕ್ಕಂಥ ಏನು ಉತ್ತರ ವಿಷಯ ವಸ್ತುಗಳನ್ನ ಇರ್ಬೇಕ್ರಿ ನಂಬಲ್ಲಿ. ಆ ಪ್ರಶ್ನೆ ಪತ್ರಿಕೆ ನಾವು ಅರ್ಹರ್ ಅಂತ ಅನ್ಸ್ಕೋಬೇಕಾದ್ರ ಆ ಪ್ರಶ್ನೆ ಪತ್ರಿಕೆಗೆ ತಕ್ಕಂತೆ ನಾವು ಅಧ್ಯಯನ ಮಾಡೋದು ಅಷ್ಟು ಉತ್ತಮ ಅದ. ಹಾಗಾದ್ರೆ ಇವರ ರಾಜಧಾನಿನೇ ಯಾವ್ದಕ್ಕೆ ವಿಜಯಪುರ. ಹಾಗಾದ್ರೆ ಅಥವಾ ಈ ಮನೆತನದ ಸ್ಥಾಪಕನೇ ಯಾರು ಕೇಳ ಯೂಸುಫ್ ಆದಿಲ್ ಶಾ ಅಂತೇಳಿ. ಇದು ಎಕ್ಸಾಮ್ನು ಬಹಳ ಇಂಪಾರ್ಟೆಂಟ್ ಅದ. ಹಾಗಾದ್ರೆ ನೆಕ್ಸ್ಟ್ ಬಿಜಾಪುರದ ಆದಿಲ್ಶಾಹಿಗಳು ಅಂತೇಳಿ ನೋಡ್ತೀವಿ. ಹಾಗಾದ್ರೆ ಬಿಜಾಪುರದ ಆದಿಲ್ಶಾಹಿಗಳ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯ್ತ್ರಿ? 1489ರಲ್ಲಿ ಈ ವಂಶನ ಸ್ಥಾಪನೆ ಆಗ್ತದ. ಮತ್ತ ಬಿಜಾಪುರದ ಆದಿಲ್ಶಾಹಿಗಳು ಯಾರಿಂದ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡ್ರು ಅಂತ ಹೇಳಿಕ್ಕಿದ್ರ, ಇವರು ಬಹುಮನಿ ಸಾಮ್ರಾಜ್ಯದಿಂದ ಸ್ವಾತಂತ್ರ್ಯ ಘೋಷಿಕೊಂಡ ಮೊದಲ ಸಂಸ್ಥಾನ ಇದು. 5 ಒಕ್ಕೂಟ ಮನೆತನಗಳದಾವ. ಅದರ ಮೊದಲನೇದವರು ಯಾರು ಕೇಳಿದ್ರ ಆದಿಲ್ಶಾಹಿಗಳು. ಮತ್ತ ಆದಿಲ್ಶಾಹಿಗಳ ಸ್ಥಾಪನೆ ಆಯಿತು. ನಂತರ ಇವರ ರಾಜಧಾನಿನೇ ಯಾವುದು ಅಂತ ಹೇಳಿಕ್ಕಿದ್ರ ವಿಜಯಪುರ. ಹಾಗಾದ್ರೆ ಹಳೆಯ ಹೆಸರು ಬಿಜಾಪುರ ಅಂತೇಳಿ ಕರೀತಿದ್ರು. ಹಾಗಾದ್ರೆ ಇವರ ಆಡಳಿತ ಭಾಷೆನೇ ಯಾವ್ದು ಕೇಳಿದ್ರ ಪರ್ಷಿಯಾ ಅಂತ ಹೇಳಿ. ಹಾಗಾದ್ರೆ ಇವರ ಆಡಳಿತ ಪರ್ಷಿಯಾ ಇತ್ತು. ನೆಕ್ಸ್ಟ್ ಇನ್ನೊಂದು ದಖ್ನಿ ಉರ್ದು ಅಂತೇಳಿ ಅದಾರಿ ಅವ್ರದ್ದು. ಹಾಗಾದ್ರೆ ದಖ್ನಿ ಉರ್ದು ಭಾಷೆ ಅಂತೇಳಿ. ನೆಕ್ಸ್ಟ್ ಮರಾಠಿನೂ ಸುದ್ಯಕ್ನು ಇವರ ಆಡಳಿತ ಭಾಷೆ ಇತ್ತು. ಹಾಗಾದ್ರೆ ದಖ್ನಿ ಅಥವಾ ಈ ದಖ್ನಿ ಉರ್ದು ಎಂಬ ಭಾಷೆ ಯಾವ ಮನೆತನದಾಗ ಹುಟ್ಟ್ಯದ ಅಂತ ಹೇಳಕ್ಕೆ ಬಹುಮನಿ ಸುಲ್ತಾನರವೇ. ಹಾಗಾದ್ರೆ ದಖ್ನಿ ಉರ್ದು ಆಗಿರ್ಬೋದು. ಹಾಗಾದ್ರೆ ನೆಕ್ಸ್ಟ್ ಮರಾಠಿ ಭಾಷೆ ಆಗಿರ್ಬೋದು.
ಮೊದಲ ಇವ್ರು ಯಾರಿಂದ ಸ್ವಾತಂತ್ರ್ಯ ಘೋಷಣೆ ಮಾಡ್ಕೊಂಡ್ರು ಅಂತ ಹೇಳಕ್ಯಾರ ಬಹಮನಿ ಸುಲ್ತಾನರಿಂದ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡ್ಕೊಳ್ತಾರ್ರಿ ಅವ್ರು. ಹಾಗಾದ್ರೆ ಅವರಿಂದ ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಂಡ ಮೊದಲ ಮನೆತನ ಬಿಜಾಪುರದ ಆದಿಲ್ ಶಾಹಿಗಳು. ಮತ್ತ ಈ ಮನೆತನದ ಸ್ಥಾಪಕನೇ ಯಾರು ಅಂತ ಹೇಳಕ್ಯಾರ ಯೂಸುಫ್ ಆದಿಲ್ ಶಾ ಅಂತ ಹೇಳಿ. ಹಾಗಾದ್ರೆ ಈ ಮನೆತನದ ಸ್ಥಾಪಕನೇ ಯಾರು ಕೇಳ ಯೂಸುಫ್ ಆದಿಲ್ ಶಾ. ಯೂಸುಫ್ ಆದಿಲ್ ಖಾನ್ ಅಂತ ಹೇಳಿ ಕರೀತಾರ, ಆದಿಲ್ ಶಾ ಅಂತ ಹೇಳಿ ಕರೀತಾರೆ ಅವ್ರಿಗೆ. ಇವ ಈ ಮನೆತನದ ಸ್ಥಾಪಕ. ಮತ್ತ ಈ ಯೂಸುಫ್ ಆದಿಲ್ ಶಾ ಅಥವಾ ಆದಿಲ್ ಖಾನ್ ಅಧಿಕಾರಕ್ಕೆ ಬಂದ ಸಂದರ್ಭದಾಗ ಹಾಗಾದ್ರೆ ನಮ್ಮ ಕರ್ನಾಟಕದ ಇನ್ನೊಂದು ಮನೆತನ ಇರ್ತದ. ಅದೇ ಮನೆತನನೇ ಯಾವುದು ತಿಳ್ಕೇತಾರ ವಿಜಯನಗರ. ಹಾಗಾದ್ರ ವಿಜಯನಗರ ಸಾಮ್ರಾಜ್ಯಕ್ಕ ಅಪ್ಪಡ ಶತ್ರುಗಳೇ ಯಾರು ಕೇಳಿದ್ರ ಬಹಮನಿ ಸುಲ್ತಾನ್ ಅಥವಾ ಬಿಜಾಪುರದ ಆದಿಲ್ ಶಾಹಿಗಳಂತೇಳಿ ಕರೀತಾರ. ಮತ್ತ ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯದ ಯಾವ ವಂಶರ ಐತ್ರಿ? ತುಳು ವಂಶ ಐತ್. ಹಿಂಗ ಅಪ್ಲೈಡ್ ಕ್ವಶನ್ ಕೇಳ್ತಾನ. ಹಾಗಾದ್ರ ತುಳು ವಂಶದ ಅರಸ ಯಾರಿದ್ದರಿ? ಶ್ರೀಕೃಷ್ಣ ದೇವರಾಯ ಅಂತೇಳಿ ಇರ್ತಾರ. ಮತ್ತ ಶ್ರೀಕೃಷ್ಣ ದೇವರಾಯ ಸಿಂಹಾಸನಕ್ಕೆ ಬಂದ್ ಹಿಂಗ ಕೂಡ್ಬೇಕಂಬಟ್ಟಿಗೆನೆ ಬೀದರ್ನ ಮೊಹಮ್ಮದ್ ಶಾ ಮತ್ತು ಬಿಜಾಪುರದ ಆದಿಲ್ ಶಾಹಿಗಳ ಅರಸನಾಗಿರ್ತಕ್ಕಂಥ ಯೂಸುಫ್ ಆದಿಲ್ ಶಾ ಇಬ್ರು ಕೂಡ್ಕೊಂಡೇ ಶ್ರೀಕೃಷ್ಣ ದೇವರಾಯನ ಮೇಲೆ ದಾಳಿಗೆ ಹೋಗ್ತಾರೆ ಅವ್ರು. ಹಾಗಾದ್ರೆ ಯಾರ್ಯಾರು ಕೂಡ್ಕೊಂಡು ದಾಳಿಗೆ ಹೋದ್ರು ಅಂತ ಹೇಳಿಕ್ಯಾರ ಯೂಸುಫ್ ಆದಿಲ್ ಶಾ ಮತ್ತು ಬೀದರ್ನ ಬರೀದ್ ಶಾ ಅಥವಾ ಬೀದರ್ನ ಅರಸನಾಗಿರ್ತಕ್ಕಂಥ ಮೊಹಮ್ಮದ್ ಆದಿಲ್ ಶಾ ಇಬ್ರು ಕೂಡ್ಕೊಂಡು ಏನು ಉತ್ತರ ಈ ಶ್ರೀಕೃಷ್ಣ ದೇವರಾಯನ ಮೇಲೆ ದಾಳಿಗೆ ಹೋದ ಸಂದರ್ಭದಾಗ ಹಾಗಾದ್ರೆ ಅವಾಗ ಏನು ಅಂತ ಹೇಳಿಕ್ಯಾರ ಪೋರ್ಚುಗೀಸರ ಆಳ್ವಿಕೆನ ಇತ್ತು. ಅವಾಗ ಪೋರ್ಚುಗೀಸರ ವೈಸರಾಯ ಇದ್ದ. ಅವನೇ ಯಾರು ಅಂತ ಹೇಳಿ ಕೇಳ್ತಾನ ಅಲ್ಬುಕರ್ಕ್ ಅಂತೇಳಿ. ಬಹಳ ಡೀಪ್ ಆಗಿ ಓದ್ಬೇಕ್ರಿ ಇನ್ನು ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ. ಮತ್ತ ಯೂಸುಫ್ ಆದಿಲ್ ಶಾನ ಕಾಲಾವಧಿಯಲ್ಲಿ ತುಳು ವಂಶದ ಅರಸನೇ ಯಾರು ಅಂತ ಹೇಳಕ್ಯಾರ ಶ್ರೀಕೃಷ್ಣ ದೇವರಾಯರು ಅಂತ ಹೇಳಿ. ಹಾಗಾದ್ರ ಶ್ರೀಕೃಷ್ಣ ದೇವರಾಯ ಇದ್ದ. ಅವಾಗ ಪೋರ್ಚುಗೀಸರ ವೈಸರಾಯನೇ ಯಾರು ಅಂತ ಹೇಳಕ್ಯಾರ ಅಲ್ಬುಕರ್ಕ್ ಅಂತೇಳಿ ಇದ್ದ. ಅಲ್ಬುಕರ್ಕ ಈತ ಪೋರ್ಚುಗೀಸರ ವೈಸರಾಯ. ಈತ ಯಾರಿಗ ಆತ್ಮೀಯನಾಗಿದ್ದ ಅಂತ ಹೇಳಕ್ಯಾರ ಶ್ರೀಕೃಷ್ಣ ದೇವರಾಯ ಬಹಳ ಆತ್ಮೀಯರಿವ. ಹಾಗಾದ್ರೆ ಯಾರಾದ್ರೂ ಶ್ರೀಕೃಷ್ಣ ದೇವರಾಯನ ಮೇಲೆ ದಾಳಿ ಮಾಡಿದ್ರಂದ್ರ ಅಲ್ಬುಕರ್ಕ ಯಾರಿಗ ಸಹಾಯ ಮಾಡ್ತಿದ್ದ? ಶ್ರೀಕೃಷ್ಣ ದೇವರಾಯ. ಹಾಗಾದ್ರೆ ಶ್ರೀಕೃಷ್ಣ ದೇವರಾಯ ಅಧಿಕಾರಕ್ಕೆ ಬಂದು ಒಂದೇ ವರ್ಷ ಆಗಿತ್ತಿನ. ಹಾಗಾದ್ರೆ ಇವರು ಸಿಂಹಾಸನಕ್ಕೆ ಬಂದಿದ್ದು 1509ರಲ್ಲಿ. 1509ರಿಂದ 1529 ತನ ಆಳ್ವಿಕೆಯನ್ನು ಮಾಡ್ತಾರ. ಆ ಆಳ್ವಿಕೆ ಸಂದರ್ಭ ಇವ್ರ ಜೀವನದ ಒಂದ್ ಸಲ ಸೋಲಿಲ್ಲ ಸರ್ದಾರ್ ಇವ್ರು ಶ್ರೀಕೃಷ್ಣ ದೇವರಾಯ. ಹಾಗಾದ್ರೆ ಅಧಿಕಾರಕ್ಕೆ ಬಂದು ಸಿಂಹಾಸನ ಮೇಲೆ ಕೂತು ಕೆಲವೇ ದಿನಗಳಲ್ಲಿ ಆಡಳಿತ ಪ್ರಾರಂಭಿಸ್ತಾರ. ಅಷ್ಟಲ್ಲೇ ಯಾರ ದಾಳಿ ಆಯಿತು ಅಂತ ಹೇಳಕ್ಯಾರ ಬಿಜಾಪುರದ ಅರಸನಾಗಿರ್ತಕ್ಕಂಥ ಯೂಸುಫ್ ಆದಿಲ್ ಶಾ. ಅವ ಬಿಜಾಪುರ ಅಂತೇಳಿ ಕರೀತಿದ್ರು. ಆ ಬಿಜಾಪುರ ಹೋಗಿ ಈಗ ವಿಜಯಪುರ ಅಂತೇಳಿ ಆಗ್ಯ. ವಿಜಯಪುರದ ಆದಿಲ್ ಶಾಹಿಗಳಂದ್ರು ಒಂದೇ, ಬಿಜಾಪುರದ ಆದಿಲ್ ಶಾಹಿಗಳಂದ್ರು ಒಂದೇ. ಆ ಆದಿಲ್ ಶಾ ಏನ್ ಮಾಡದ ಅಂದ್ರ ಶ್ರೀಕೃಷ್ಣ ದೇವರಾಯನ ಮೇಲೆ ದಾಳಿ ಬಂದ. ದಾಳಿಗೆ ಯಾವಾಗ ಬಂದ ಅಂತಂದ್ರ 1510ರಲ್ಲಿ ದಾಳಿ ಬರ್ತಾ. ಈ ದಾಳಿಗೆ ಬಂದ ಕದನದಲ್ಲಿ ಇಬ್ಬರ ಮಧ್ಯನೂ ಒಂದು ಕಾಳಗ ನಡೀತದ. ಅದಕ್ಕೆ ಜಿಹಾದ್ ಅಂತೇಳಿ ಕರೀತಾರ. ಜಿಹಾದ್ ಕದನ ಅಥವಾ ಇದಕ್ಕ ಡೋಣಿ ಕಾಳಗ ಅಂತ ಹೇಳಿ ಕರೀತಾರ. ಯಾಕೆ ಕರೆದ್ರು ಅಂತ ಹೇಳಕ್ಯಾರ ಇಲ್ಲಿ ಇಬ್ರು ಕೂಡ್ಕೊಂಡು ಅಥವಾ ಈ ಕದನದಲ್ಲಿ ಜಯಶಾಲಿ ಆಗಬೇಕಾಯ್ತು ಯೂಸುಫ್ ಆದಿಲ್ ಶಾ. ಹಾಗಾದ್ರೆ ಯಾವಾಗ ಯೂಸುಫ್ ಆದಿಲ್ ಶಾ ಮತ್ತು ಬೀದರ್ನ ಅರಸನಾಗಿರ್ತಕ್ಕಂಥ ಆ ಮೊಹಮ್ಮದ್ ಅವ್ರ ಇಬ್ರು ಕೂಡ್ಕೊಂಡು ಯಾರ ಮೇಲೆ ದಾಳಿ ಮಾಡಿದ್ರು ಉತ್ತರ ಶ್ರೀಕೃಷ್ಣ ದೇವರಾಯ. ಅವ ಶ್ರೀಕೃಷ್ಣ ದೇವರಾಯಗ ಬೆನ್ನೆಲುಬಾಗಿದ್ದವನೇ ಯಾರು ಅಂತ ಹೇಳಕ್ಯಾರ ಅಲ್ಬುಕರ್ಕ. ಈತ ಪೋರ್ಚುಗೀಸರ 2ನೇ ವೈಸರಾಯರೀತ. ಪೋರ್ಚುಗೀಸರ 2ನೇ ವೈಸರಾಯ. ಹಾಗಾದ್ರ 1ನೇದವ ಯಾರು ಅಂತ ಹೇಳಿ ಕೇಳ್ತಾರ. ಹಾಗಾದ್ರ 2ನೇ ವೈಸರಾಯ ಅಲ್ಬುಕರ್ಕ. 1ನೇದವ ಯಾರು ಅಂತ ಹೇಳಕ್ಯಾರ ಅಲ್ಮೇಡ ಅಂತ ಹೇಳಿ ಬರ್ತಾನ. ಅಲ್ಫಾನ್ಸೋ ಡಿ ಅಲ್ಬುಕರ್ಕ. ಇವನ್ಕಿನ ಮೊದಲು ಯಾರು ಅಂತ ಹೇಳಕ್ಯಾರ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಅಂತೇಳಿ. ಅವ ಮೊದಲು ಬಂದು ಹೋದ. ಆಮೇಲೆ ಬಂದವನು ಯಾರು ಕೇಳ ಅಲ್ಬುಕರ್ಕ.
ಅಲ್ಬುಕರ್ಕ್ನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಶ್ರೀಕೃಷ್ಣ ದೇವರಾಯ, ಬಿಜಾಪುರದ ಆದಿಲ್ ಶಾಹಿಗಳ ಸ್ಥಾಪಕ ಯೂಸುಫ್ ಆದಿಲ್ ಶಾ. ಯೂಸುಫ್ ಆದಿಲ್ ಶಾ ಒಬ್ಬ ಬರ್ಲಿಲ್ಲ ಅವ. ಹಾಗಾದ್ರೆ ಜಿಹಾದ್ ಕಳೆದ ಯಾವ್ಯಾವ ಸಾಮ್ರಾಜ್ಯದ ಮಧ್ಯೆ ಏರ್ಪಡ್ತರಿ? ಎರಡು ಸಾಮ್ರಾಜ್ಯಗಳು ಪಾಲ್ಗೊಳ್ತವೆ ಇಲ್ಲಿ. ಒಂದೇದು ಯಾವುದು ಅಂತ ಹೇಳಕ್ಕಿದ್ರೆ ವಿಜಯನಗರದಾಗ ತುಳು ವಂಶ ಅಂತೇಳಿ ಇರ್ತದ. ಮತ್ತ ವಿಜಯನಗರದ ತುಳು ವಂಶ, ನೆಕ್ಸ್ಟ್ ಬಿಜಾಪುರದ ಆದಿಲ್ ಶಾಹಿಗಳು. ಬಿಜಾಪುರದ ಆದಿಲ್ ಶಾಹಿಯ ಅರಸನೇ ಯಾರು ಅಂತ ಹೇಳಕ್ಕಿದ್ರೆ ಯೂಸುಫ್ ಅಂತ ಹೇಳಿದ್ದ. ತುಳು ವಂಶದ ಅರಸ ಶ್ರೀಕೃಷ್ಣ ದೇವರಾಯ. ಹಾಗಾದ್ರೆ ಇಲ್ಲಿನ ಅರಸ ಯಾರು ಕೇಳಿದ್ರೆ ಶ್ರೀಕೃಷ್ಣ ದೇವರಾಯ ಅಂತ ಹೇಳಿ. ಶ್ರೀಕೃಷ್ಣ ದೇವರಾಯನ ಮೇಲೆ ಯೂಸುಫ್ ಆದಿಲ್ ಶಾ ಒಬ್ಬನೇ ದಾಳಿ ಮಾಡ್ಲಿಲ್ಲ. ಹಾಗಾದ್ರ ಬೀದರ್ನ ಒಬ್ಬ ಅರಸನಿದ್ದಿಲ್ಲ, ಬರೀದ್ ಶಾಹಿಗಳ ಆಳ್ವಿಕೆ ಮಾಡ್ಯಾರ. ಆ ಬೀದರ್ನ ಅರಸನಾಗಿರ್ತಕ್ಕಂಥ ಮೊಹಮ್ಮದ್ ಆದಿಲ್ ಶಾ, ಅವ ಮತ್ತು ಇವ ಇಬ್ರು ಕೂಡ್ಕೊಂಡೇ ದಾಳಿ ಮಾಡಿದವ್ರು. ಹಾಗಾದ್ರೆ ದಾಳಿ ಮಾಡಿದ ಸಂದರ್ಭದ ಶ್ರೀಕೃಷ್ಣ ದೇವ ಅವಾಗ ಏನು ಕೇಳ್ರ, ಹಾಗಾದ್ರೆ ಪ್ರಾಪ್ತ ವಯಸ್ಸಿನಲ್ಲೇ ಅಧಿಕಾರಕ್ಕೆ ಬಂದಿದ್ರು. ಅಷ್ಟೊಂದು ಇವ್ರಿಗೆ ರಾಜಕೀಯ ಬಗ್ಗೆ ಗೊತ್ತಿರ್ಲಿಲ್ಲ. ಅದೇ ಸಂದರ್ಭದ ಅವ ದಾಳಿ ಮಾಡದ, ದಾಳಿಯನ್ನು ಎದುರಿಸ್ಬೇಕಾಯ್ತು. ಆತನ ಬೆನ್ನೆಲುಬಾಗಿ ನಿಂತವನೇ ಯಾರು ಕೇಳ್ರ, ಅಲ್ಬುಕರ್ಕ್ ಬೆನ್ನೆಲುಬಾಗಿ ನಿಂತ. ಆ ದಾಳಿಯನ್ನು ಮುನ್ನಡೆಸೋನೆ ವಿಜಯನಗರ ಸಾಮ್ರಾಜ್ಯ ತುಳು ವಂಶದ ಅರಸ ಶ್ರೀಕೃಷ್ಣ ದೇವರಾಯ. ಕದನದಲ್ಲಿ ಏನು ಉತ್ತರ, ಇಬ್ರು ಮುಖಾಮುಖಿ ಆತಾರ. ಜಿಹಾದ್ ಕದನದಲ್ಲಿ ಇದೇ ಬಿಜಾಪುರದ ಅರಸನಾಗಿರ್ತಕ್ಕಂಥ ಯೂಸುಫ್ ಆದಿಲ್ ಶಾನ ರುಂಡನೇ ಕತ್ತರಿಸಿ ಹೋಗಿತ್ತಾನ, ಡಿಲೀಟ್ ಆದಿಮ. ಹಾಗಾದ್ರೆ ಯಾವ ಕದನದಲ್ಲಿ ಹತ್ಯೆ ಮಾಡಲಾಯಿತು ಅಂತ ಹೇಳಿ ಕೇಳ್ತಾರ. ಇವನಿಗೆ ಜಿಹಾದ್ ಕದನದಲ್ಲಿ ಹತ್ಯೆ ಮಾಡಲಾಯಿತು. ಹಾಗಾದ್ರೆ ಹತ್ಯೆಗೆ ಒಳಗಾದ ಯೂಸುಫ್ ಆದಿಲ್ ಶಾನಿಂದ 2 ಪ್ರದೇಶಗಳನ್ನು ಗೆಲ್ತಾನ. ಹಾಗಾದ್ರೆ ಒಂದೇದು ಯಾವುದು ಅಂತ ಹೇಳಿ ಕೇಳ್ರ, ರಾಯಚೂರು ದೋಅಬ್ ಪ್ರದೇಶ ಒಂದು ಗೆಲ್ಕೊಳ್ತಾನ. ನೆಕ್ಸ್ಟ್ ಇನ್ನೊಂದು ರಾಯಚೂರು ಕೋಟೆಯನ್ನು ಗೆಲ್ಕೊಳ್ತಾನ. ಆತನಿಗೆ ಸಹಾಯ ಮಾಡಿರ್ತಕ್ಕಂಥ ಅಲ್ಬುಕರ್ಕ್ನು ಆಸೆ ಇತ್ತು ಒಂದಿಷ್ಟು ಪ್ರದೇಶಗಳನ್ನು ಗೆಲ್ಲಬೇಕಂತ ಹೇಳಿ. ಅವ ಶ್ರೀಕೃಷ್ಣ ದೇವರಾಯರ ಒಪ್ಪಿಗೆ ಮೇರೆಗೆ ಯೂಸುಫ್ ಆದಿಲ್ ಶಾನ ಹಿಡಿತಾ ಇರತಕ್ಕಂಥ ಗೋವಾವನ್ನು ಗೆದ್ಕೊಳ್ತಾರ. ಹಾಗಾದ್ರೆ ಇದೇ 1510ರಲ್ಲಿ ಗೋವಾವನ್ನು ವಶಪಡಿಸ್ಕೊಂಡವ್ರು ಯಾರು ಅಂತೇಳಿ ಕೇಳ್ಯಾರ. ಈ ಗೋವಾ ಮೊದಲ ಯಾರ ಹಿಡಿತದಾಗಿತ್ತು ಅಂತ ಹೇಳಿ ಕೇಳ ಯೂಸುಫ್ ಆದಿಲ್ ಶಾನೆ ಅನ್ಬೇಕು. ಯಾವಾಗ ಯೂಸುಫ್ ಆದಿಲ್ ಶಾನ ಹಿಡಿತಾ ಇರತಕ್ಕಂಥ ಗೋವಾ ಕೈ ತಪ್ಪೋಯ್ತಲ್ಲ, ಅಲ್ಬುಕರ್ಕ್ ವಶಪಡಿಸ್ಕೊಳ್ಳೋದ್ರ ಮೂಲಕ ಆ ಪೋರ್ಚುಗೀಸರ ರಾಜಧಾನಿನೇ ಗೋವಾ ಮಾಡ್ಕೊಳ್ತಾನ. ಇದೇ ಗೋವಾ ಪೋರ್ಚುಗೀಸರ್ ನಮಗ್ ಬಿಟ್ಟು ಕೊಡ್ಬೇಕಾದ್ರ 1961ನೇ ಅವಧಿಯ ಬಿಟ್ಟು ಕೊಟ್ಟಾರ. ಸುಮಾರು ವರ್ಷಗಳ ಕಾಲ ತೆಗೆದುಕೊಳ್ಳತ್. ಭಾರತಕ್ಕೆ ಸ್ವಾತಂತ್ರ್ಯ ಅಥವಾ ಸಂವಿಧಾನ ಜಾರಿಯಾದ್ರೂ ಕೂಡ 11 ವರ್ಷಗಳ ಕಾಲ ಗೋವಾ ಆಳ್ತಿದ್ರು ಅವರೇ. ನಾವು ಗೋವಾ ಗೆದ್ಕೊಂಡಿದ್ದೆ 1510ಕ್ಕೆ ರಾಜಧಾನಿಯಾಗಿ ಮಾಡ್ಕೊಂಡವ್ರು. 1961ಕ್ಕೆ ತೆಗೆದುಕೊಂಡೆ ನಾವು. ಮುಂದೆ 1987ರಲ್ಲಿ ಗೋವಾ ಒಂದು 25ನೇ ರಾಜ್ಯ ಅಂತೇಳಿ ನೇಮಕ ಮಾಡ್ತಾರ. ಫಸ್ಟ್ ಇದೊಂದು ಕೇಂದ್ರಾಡಳಿತ ಪ್ರದೇಶವಾಗಿ ನಾವು ವಶಪಡಿಸ್ಕೊಂಡೇವ್. ಯಾರಿಂದ? ಪೋರ್ಚುಗೀಸರಿಂದ. ಮೊದಲು ಬಂದವರು ಪೋರ್ಚುಗೀಸರೇ, ಕೊನೆಯದಾಗ ಹೋದವ್ರು ಪೋರ್ಚುಗೀಸರೇ. ಪೋರ್ಚುಗೀಸರ ಬಗ್ಗೆನ ಆಳವಾಗಿ ಅಧ್ಯಯನ ಗೊತ್ತಿರಬೇಕು. ಮತ್ತ ಯೂಸುಫ್ ಆದಿಲ್ ಶಾನ ಆಡಳಿತ ಎಂಡ್ ಆಯಿತು. ಆ ಬೀದರ್ನ ಬಂದಿರ್ತಕ್ಕಂಥ ಮೊಹಮ್ಮದ್ ಶಾಗ ಶ್ರೀಕೃಷ್ಣ ದೇವರಾಯರು ಒಯ್ದು ಜೈಲ್ನಾಗ ಇಟ್ರ. ಅವನಿಗೆ ಕೊನೆ ಕ್ಷಣದಲ್ಲಿ ಬಿಡಿಸ್ಕೊಂಡ್ ಬರ್ತಾರ. ಮತ್ತ ಅವನಿಗೆ ಬಿಡುಗಡೆಗಳು ಸಿಂಹಾಸನ ಮೇಲೆ ಕೂಡಿಸ್ತಾರ. ಆದ ಕಾರಣಕ್ಕ ಶ್ರೀಕೃಷ್ಣ ದೇವರಾಯ ಒಂದು ಬಿರುದು ಬರ್ತದ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತೇಳಿ. ಆ ಸಾಧನೆಯನ್ನು ಮತ್ತೆ ಹೊಳ ಮಾಡ್ತಾರ. ಆದ ಕಾರಣಕ್ಕ ಅವ್ರಿಗೆ ಹಂಗ್ ಕರೀತಾರ. ಯೂಸುಫ್ ಆದಿಲ್ ಶಾನ ಮರಣ ನಂತರ ಅಧಿಕಾರಕ್ಕೆ ಬಂದವ್ರು ಯಾರು ಅಂತೇಳಿ ಕೇಳ್ತಾರ. ಅವನ ಮಗ ಬಂದ್ರಿ ಇಸ್ಮಾಯಿಲ್ ಅಂತೇಳಿ. ಬಹಳ ಚಲೋ ಐತಿವ, ಯಾವಾಗ ನಕ್ಕೋತಾನೆ ಇರ್ತಿದ್ದ. ಅಸೈನ್ ಇವನ ಹೆಸರೇ ಇಸ್ಮಾಯಿಲ್ ಇಟ್ಟಾರ. ಫುಲ್ ಸ್ಮೈಲ್ನಾಗ ಇದ್ದ. ನಮ್ಮ ಹಪ್ಲೇ ರೀ ಫೋಟೋ ರೀ. ಹಾಗಾದ್ರ ಯೂಸುಫ್ ಆದಿಲ್ ಶಾ ನಂತರ ಉತ್ತರಾಧಿಕಾರಿ ಬಂದವರು ಯಾರು ಕೇಳ್ರ ಇಸ್ಮಾಯಿಲ್ ಆದಿಲ್ ಖಾನ್ ಅಂತ ಹೇಳಿ. 1510ಕ್ಕೆ ಇವ ಅಧಿಕಾರಕ್ಕೆ ಬರಬೇಕಾಯ್ತು. ಹಾಗಾದ್ರೆ ಇವ ಅಧಿಕಾರಕ್ಕೆ ಬಂದ ಕೂಡಲೇ ಸಿಂಹಾಸನಕ್ಕೆ ಬಂದ್ರಿ ಇವ. ನೆಕ್ಸ್ಟ್ ಯಾರ ಉತ್ತರಾಧಿಕಾರಿಯಾಗಿ ಕೇಳ್ರ ಯೂಸುಫ್ ಆದಿಲ್ ಶಾ ಅಂದ್ರು ಒಂದೇ, ಖಾನ್ ಅಂದ್ರು ಒಂದೇ.
ಅವನ ಮರಣದ ನಂತರ ಉತ್ತರಾಧಿಕಾರಿ ಬಂದವರೇ ಯಾರು ಅಂತ ಹೇಳಕ್ಯಾರ ಇಸ್ಮಾಯಿಲ್ ಆದಿಲ್ ಶಾ ಅಂತೇಳಿ ಬರ್ತಾನ. ಯಾವಾಗ ಈ ಇಸ್ಮಾಯಿಲ್ ಆದಿಲ್ ಶಾ ಅಧಿಕಾರಕ್ಕೆ ಬರ್ತಾನಲ್ಲ, ಬಂದ ಕೂಡಲೇ ಶ್ರೀಕೃಷ್ಣ ದೇವರಾಯರ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಮುಂದಾತಾನ. ಯಾಕೆ ಶ್ರೀಕೃಷ್ಣ ದೇವರಾಯರ ಪ್ರದೇಶಗಳನ್ನೇ ವಶಪಡಿಸಿಕೊಳ್ಳಲು ಮುಂದಾದ ಅಂತ ಹೇಳಿ ಕೇಳ, ಅವಾಗ ಶ್ರೀಕೃಷ್ಣ ದೇವರಾಯರು ಕಳಿಂಗದ ಮೇಲೆ ದಾಳಿಯಲ್ಲಿ ಬಹಳ ಏನು ಉತ್ತರ ಮಹತ್ವವನ್ನು ನೀಡ್ತಾರೆ. ತಮ್ಮ ಪ್ರದೇಶದ ಮೇಲೆ ಗಮನವನ್ನು ಕಳ್ಕೊಳ್ತಾರೆ ಅವ್ರು. ತಮ್ಮ ಪ್ರದೇಶವನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲ್ರಿ ಅವ್ರು. ಆ ಕಳಿಂಗ ಪ್ರದೇಶವನ್ನು ಗೆಲ್ಲಕ್ಕ 5 ಹಂತದ ದಾಳಿಗಳನ್ನು ಮಾಡ್ತಾರ. ಅಲ್ಲಿ ಬಹಳ ಸಮಯನ ನೀಡ್ತಾರ. ಆದ ಕಾರಣಕ್ಕ ಕಳಿಂಗದ ಮೇಲೆ ದಾಳಿ ಹೋದ ಸಂದರ್ಭದಾಗ ಈ ಇಸ್ಮಾಯಿಲ್ ಆದಿಲ್ ಶಾ ಶ್ರೀಕೃಷ್ಣ ದೇವರಾಯರ ಹಿಡಿತಾ ಇರತಕ್ಕಂತ ಎಲ್ಲಾ ಪ್ರದೇಶಗಳನ್ನು ವಶಪಡಿಸ್ಕೊಂಡು ಬಹಳ ಹ್ಯಾಪಿದಾಗ ಇದ್ರಿವ. ಬಂದು ಶ್ರೀಕೃಷ್ಣ ದೇವರಾಯ ನೋಡ್ತಾರ ರಾಯಚೂರು ಕೋಟೆ ಮತ್ತು ರಾಯಚೂರ ಪ್ರದೇಶ. ಬಂದ ಕೂಡಲೇ ಅಲ್ಲಿ ಯಾರ ಆಡಳಿತ ಇತ್ತು ಅಂತ ಹೇಳಕ್ಕಿದ್ರೆ ಇಸ್ಮಾಯಿಲ್ ನ ಆಡಳಿತ ಇತ್ತು. ಯಾವಾಗ ಇಸ್ಮಾಯಿಲ್ ಅವರು ಕಳಿಂಗ ಯುದ್ಧದಲ್ಲಿ ಪಾಲ್ಗೊಂಡ ಸಂದರ್ಭದಾಗ ಅವರ ಹಿಡಿತಾ ಇರ್ತಕ್ಕಂಥ ಅನೇಕ ಪ್ರದೇಶಗಳ ಗೆದ್ದಿದಲ್ಲ, ಆ ಗೆದ್ದ ಪ್ರದೇಶಗಳನ್ನು ಮರಳಿ ಪಡಿಲಕ್ಕೆ ದಾಳಿಯನ್ನು ಮಾಡಬೇಕಾಯ್ತು. ಹಾಗಾದ್ರೆ ಈತನ ಮ್ಯಾಲ ಎಷ್ಟಕ್ಕರ ದಾಳಿ ಮಾಡ್ಯಾರ್ರಿ? 1520 ದಾಳಿ ಮಾಡ್ಯಾರ. ಹಾಗಾದ್ರೆ 1520 ಯಾರ ದಾಳಿಗೆ ತುತ್ತಾದ ಇವ ಅಂತೇಳಿ ಕೇಳ್ತಾರ. ಶ್ರೀಕೃಷ್ಣ ದೇವರಾಯನ ದಾಳಿಗೆ ತುತ್ತಾತಾನ. ಅವ್ರ ಅಪ್ಪನು ಹಿಂಗೆ ಹುಡ್ಸ್ಕೊಂಡು ಸತ್ತ, ಮುಂದ ಮಗನು ಹಿಂಗೆ ಹುಡ್ಸ್ಕೊಂಡು ಸತ್ತ. ಶ್ರೀಕೃಷ್ಣ ದೇವರಾಯ ಸೋಲಿನ ಸರ್ದಾರವ. ಹಾಗಾದ್ರೆ ಒಂದ್ ಕದನದಾಗ ಸೋಲನ್ನ ಅನುಭವಿಸ್ಲಿಲ್ರಿ ಆತ ಒಟ್ಟ. ಯಾವಾಗ ಈತ ಕಳಿಂಗದಲ್ಲಿ ಪಾಲ್ಗೊಂಡ ಸಂದರ್ಭದಾಗ ಯಾವಾಗ ಆತ ಅತಿ ಹೆಚ್ಚು ಸಮಯನ ನೀಡ್ದಲ್ಲ, ತನ್ನ ಪ್ರದೇಶಗಳ ಮೇಲೆ ಗಮನವನ್ನು ಹರಿಸ್ಲಿಲ್ಲ, ಅವಾಗ ಇಸ್ಮಾಯಿಲ್ ಆದಿಲ್ ಶಾ ಪ್ರದೇಶ ಗೆದ್ದ. ಆ ಪ್ರದೇಶವನ್ನು ಮತ್ತೆ ಮರಳಿ ಪಡ್ಲಿಕ್ಕೆ 1520 ಒಂದು ಕದನ ನಡೀತದ. ಆ ಕದನಕ್ಕ ನಾವು ರಾಯಚೂರ್ ಕದನ ಅಂತೇಳಿ ಕರಿಬೇಕು. ಹಾಗಾದ್ರೆ ರಾಯಚೂರ್ ಕದನ ಯಾರ್ಯಾರ ಮಧ್ಯೆ ಆಯ್ತ್ರಿ? ಶ್ರೀಕೃಷ್ಣ ದೇವರಾಯ ಮತ್ತು ಇಸ್ಮಾಯಿಲ್ ಆದಿಲ್ ಶಾ ಅಂತೇಳಿ. ಇವನ್ ಮೇಲೆ ಯಾಕೆ ದಾಳಿ ಮಾಡ್ದ ಅಂತ ಹೇಳಕ್ಯಾರ, ಶ್ರೀಕೃಷ್ಣ ದೇವರಾಯ ಕಳಿಂಗದ ಮೇಲೆ ದಾಳಿಗೆ ಹೋದ ಸಂದರ್ಭದ ಅವನ ಹಿಡಿತಾ ಇರ್ತಕ್ಕಂಥ 2 ಪ್ರದೇಶಗಳನ್ನ ಇಸ್ಮಾಯಿಲ್ ಮತ್ತೆ ಮರಳಿ ಪಡಿತಾನ. ಒಂದು ರಾಯಚೂರು ಕೋಟೆ, ಇನ್ನೊಂದು ರಾಯಚೂರ್ನ ಪ್ರದೇಶ. ಅವನ ಮರಳು ಪಲ್ಡಕ್ಕೆ ಇವನ್ ಮೇಲೆ ದಾಳಿ ಮಾಡದ ಸಂದರ್ಭದ ಏನು ಉತ್ತಂದ್ರ ಇಸ್ಮಾಯಿಲ್ ಆದಿಲ್ ಶಾನಿಗೆ ಸೋಲಾಯ್ತು. ಸೋತ ನಂತರ ಇವನ ಹಿಡಿತಿರ್ತಕ್ಕಂಥ ಮತ್ತ 2 ಪ್ರದೇಶಗಳು ತನ್ನ ಅಧೀನಕ್ಕೆ ತೆಗೆದುಕೊಂಡು, ಅವರೇ ಯಾರು ಕೇಳಿದ್ರೆ ಶ್ರೀಕೃಷ್ಣ ದೇವರಾಯ ಅಂತೇಳಿ. ಮತ್ತ ಶ್ರೀಕೃಷ್ಣ ದೇವರಾಯ 1520 ಹೊಳ ತೋಣ ನಂತರ ನೆಕ್ಸ್ಟ್ ಏನು ಉತ್ತರ ಬಿಜಾಪುರದ ಆದಿಲ್ ಶಾ ಹೊಳ್ಳಿ ಕಣ್ಣೆತ್ನು ನೋಡ್ಲಿಲ್ಲ ಶ್ರೀಕೃಷ್ಣ ದೇವರಾಯ. ಅಷ್ಟಲ್ಲೇ ಶ್ರೀಕೃಷ್ಣ ದೇವರಾಯರ ಸಾವಾಯ್ತು. ಯಾವಾಗ ಸಾವಾಯ್ತಲ್ಲ ಅವಾಗ ಏನು ಅಂತ ಹೇಳಕ್ಯಾರ ಸದಾಶಿವರಾವ್ ಅಂತೇಳಿ ಅಧಿಕಾರಕ್ಕೆ ಬರ್ತಾನ. ಅವನ್ಕೇನ ಮೊದಲ ಅಚ್ಯುತರಾಯ ಅಂತೇಳಿ ಬರ್ತಾನ. ಅವ ಆದ ಕೂಡಲೇ ಸದಾಶಿವರಾವ್ ಬರ್ತಾನ. ಸದಾಶಿವರಾವ್ ಬಂದ ಕೂಡಲೇ ಶ್ರೀಕೃಷ್ಣ ದೇವರಾಯನ ಅಳಿಯಗಳಿರ್ತಾರೆ 2 ಜನ. ಒಬ್ಬ ಅಳಿಯ ರಾಮರಾಯ, ಇನ್ನೊಬ್ಬ ಅಳಿಯ ತಿರುಮಲ ಅಂತೇಳಿ. ಅಳಿಯ ರಾಮರಾಯ ಅಳಿಯ ತಿರುಮಲರಾಯ ಏನು ಅಂತ ಹೇಳಕ್ಯಾರ ಶ್ರೀಕೃಷ್ಣ ದೇವರಾಯನ ಆಡಳಿತ ಅಂತ್ಯ ಆದ ಕೂಡಲೇ ತಮ್ಮದೇ ಆದ ದರ್ಬಾರವನ್ನು ನಡೆಸಿಬಿಟ್ರು ಅವ್ರು. ಅವಾಗ ಈ ಬಿಜಾಪುರದ ಆದಿಲ್ ಶಾಹಿಗಳಿಗೆ ಅನಿಸ್ತು, ಇನ್ನು ಮುಂದೆ ಉತ್ತರಾಧಿಕಾರಿಯಾಗಿ ಬಂದರು ಅಷ್ಟೊಂದು ಸಮರ್ಥರಿಲ್ಲ, ಆದ ಕಾರಣಕ್ಕ ಇವ್ರ ಮೇಲೆ ಯುದ್ಧವನ್ನ ಸಾರ್ಲಕ್ ಮುಂದಾತಾರ. ಅವಾಗ ನಡೆದ ಕದನಕ್ಕೆ ನಾವು ತಾಳಿಕೋಟೆ ಕದನ ಅಂತೇಳಿ ಕರಿಬೇಕು. ಹಾಗಾದ್ರೆ ಯಾರ ಮರಣದ ನಂತರ ಕೇಳ್ತಾರ ಶ್ರೀಕೃಷ್ಣ ದೇವರಾಯ. 1ನೇ ಇಬ್ರಾಹಿಂ ಆದಿಲ್ ಶಾ ಅಧಿಕಾರ ಬರ್ತಾನ. ಅಷ್ಟೊಂದು ಏನು ಪ್ರಾವೀಣ್ಯತೆಯನ್ನು ಹೊಂದಿರ್ಲ. ಅವ ನಂತರ ಉತ್ತರಾಧಿಕಾರಿ ಬಂದ 1ನೇ ಅಲಿ ಆದಿಲ್ ಶಾ ಅಂತ ಹೇಳಿ. ಮತ್ತ 1ನೇ ಅಲಿ ಆದಿಲ್ ಶಾ ಯಾಕ ಈತನ ಕಾಲಾವಧಿ ಬಹಳ ಇಂಪಾರ್ಟೆಂಟ್ ಅಂದ್ರ ಇವನ ಕಾಲದಾಗೆ ತಾಳಿಕೋಟೆ ಕದನ ಆಗ್ಯದ. 1565 ತಾಳಿಕೋಟೆ ಕದನ ಸಂಭವಿಸಿತ್ತು. 1ನೇ ಅಲಿ ಆದಿಲ್ ಶಾ ಅಂತ ಹೇಳಿ. 1ನೇ ಅಲಿ ಆದಿಲ್ ಶಾ ಏನು ಅಂತ ಹೇಳಕ್ಕೆ ಫಸ್ಟ್ ಅಳಿಯ ರಾಮರಾಯನ ಆಸ್ಥಾನದಲ್ಲಿ ಒಬ್ಬ ಸೇವಕನ ಉಳಿದಿದ್ದ ಇವ.
ಮತ್ತ ಅಳಿಯ ರಾಮರಾಯನ ಏನಂತ ಹೇಳಿ ಕರೀತಾರ್ರಿ ಇವನಿಗೆ? ದತ್ತು ಪುತ್ರ ಅಂತ ಹೇಳಿ ಕರೀತಾರ. ಯಾರ ದತ್ತು ಪುತ್ರ ಇವ ಅಂತ ಹೇಳ್ಕ್ಯಾರ? ಅಳಿಯ ರಾಮರಾಯ. ಯಾವಾಗ ಈ ಅಳಿಯ ರಾಮರಾಯನ ದತ್ತು ಪುತ್ರನಾಗಿದ್ದಲ್ಲ, ಮತ್ತ ಅಳಿಯ ರಾಮರಾಯನಿಂದ ಯಾಕೆ ದೂರ ಆದ ಅಂತ ಹೇಳ್ಕ್ಯಾರ? ಕೆಲ ದಿನಗಳಾದ ಕೂಡಲೇ ಶ್ರೀಕೃಷ್ಣ ದೇವರಾಯರು ಮರಣ ಹೊಂದಿದ ಕೆಲ ದಿನಗಳಾದ ನಂತರ ಅವಾಗ ಅಳಿಯ ರಾಮರಾಯ ಒಡೆದಾಳುವ ನೀತಿಯನ್ನು ಅನುಸರಿಸ್ತಾನ. ಒಡೆದಾಳುವ ನೀತಿ ಇನ್ನೊಂದು ಧಾರ್ಮಿಕ ಭಿನ್ನಾಭಿಪ್ರಾಯಗಳು ಹುಟ್ಟುಕೊಳ್ತಾವ. ತನ್ನ ಧರ್ಮವಾಗಿರ್ತಕ್ಕಂಥ ಸನಾತನ ಧರ್ಮದ ಉಳಿವಿಗಾಗಿ ಹೋರಾಡ್ಬೇಕಾಯ್ತು ಅಳಿಯ ರಾಮರಾಯ. ಅವಾಗ ಅವನಿಗೆ ಅನಿಸ್ತು, ನಾನು ನನ್ನ ಧರ್ಮಕ್ಕಾಗಿ ಹೋರಾಡ್ಬೇಕಂತ ಹೇಳಿ. ಇದಕ್ಕ ಧಾರ್ಮಿಕ ಭಿನ್ನಾಭಿಪ್ರಾಯ ಅಂತಾರ. ಯಾವಾಗ ಸಮುದಾಯಗಳ ಮಧ್ಯೆ ಕಲಹ ಸ್ಟಾರ್ಟ್ ಆಯ್ತಲ್ಲ, ಆದ ಕಾರಣಕ್ಕ ಈ ದತ್ತು ಪುತ್ರ ಎನಿಸಿಕೊಂಡ ಅಳಿಯ ರಾಮರಾಯನಿಂದ ದೂರ ಆಗಿ ಮುಂದೆ ನಡೆದ ತಾಳಿಕೋಟೆ ಕದನದಲ್ಲಿ ಅದರ ನೇತೃತ್ವನೇ 1ನೇ ಅಲಿ ಆದಿಲ್ ಶಾ ವಹಿಸ್ಕೊಳ್ತಾನ. ಈ ಕಡೆ ವಿಜಯನಗರ ಸಾಮ್ರಾಜ್ಯದ ಕಡೆ ಅಳಿಯ ರಾಮರಾಯನೇ ವಹಿಸ್ಕೊಳ್ತಾನ. ಒಂದೇ ತಾಟ್ನ ಉಂಡೋರು ವಿರೋಧಿಗಳಾಗಿ ವ್ಯಕ್ತ ಆಗ್ತವ್ರು. ಹಾಗಾದ್ರೆ ಇಬ್ರು ರಣರಂಗದಲ್ಲಿ ಹೋರಾಡ್ಬೇಕಾಯ್ತು. ಹಾಗಾದ್ರೆ ಫಸ್ಟ್ ಇವನ ಯಾರ ಉದರದಲ್ಲಿ ಬೆಳೆದ ಅಂದ್ರೆ ಅಳಿಯ ರಾಮರಾಯನ ಉದರದಲ್ಲೇ ಬೆಳೆದನ್ರೀತ. ಬಾಲ್ಯದಲ್ಲಿರುವ ಬಹಳ ಚಲೋ ಇದ್ದ. ಯಾವಾಗ ಅಳಿಯ ರಾಮರಾಯ ಒಡೆದಾಳುವ ನೀತಿಯನ್ನು ಅನುಸರಿಸಲ್ಲ, ಅವಾಗ ಆತನಿಂದ ದೂರಾದ 1ನೇ ಅಲಿ ಆದಿಲ್ ಶಾ 4 ಒಕ್ಕೂಟ ಮನೆತನಗಳನ್ನು ಒಂದುಗೂಡಿಸೋರ ಮೂಲಕ ಅಳಿಯ ರಾಮರಾಯನ ಮೇಲೆ ದಾಳಿ ಸಾರ್ತಾನ. ನೋಡ್ರಿ, ಬಾಲ್ಯದಲ್ಲಿ ಅವನ ಬಲ್ಲೆ ಬೆಳೆದ, ಹೊಳ್ಳ ಅವನಿಗೆ ದಾಳಿ ಮಾಡಬಿಟ್ರು. ಮತ್ತ ಇವ ಫಸ್ಟ್ ಅಧಿಕಾರಕ್ಕೆ ಬಂದ ಕೂಡಲೇ ಏನಾರ ಮಾಡಿದ್ರಿ, ಇವ ಅಧಿಕಾರಕ್ಕೆ ಬಂದ ಕೂಡಲೇ ಇಲ್ಲಿ ಉತ್ತರ ಭಾರತದಲ್ಲಿ ಅಹ್ಮದ್ ನಗರದ ನಿಜಾಮ್ ಶಾಹಿಗಳಂತೇಳಿ ಇದ್ದರು. ಯಾವಾಗ ಈ ಅಹ್ಮದ್ ನಗರದ ನಿಜಾಮ್ ಶಾಹಿಗಳು ಇರ್ತಾರಲ್ಲ, ಅವರ ಜೊತೆ ಉತ್ತಮವಾದ ವೈವಾಹಿಕ ಸಂಬಂಧನ ಬೆಳೆಸ ಅಹ್ಮದ್ ನಗರದ ನಿಜಾಮ್ ಶಾಹಿಗಳು ಅಂತೇಳಿ. ಅಹ್ಮದ್ ನಗರದ ನಿಜಾಮ್ ಶಾಹಿಗಳ ಜೊತೆ ಉತ್ತಮವಾದ ಬಾಂಧವ್ಯನ ಬೆಳೆಸವನೇ 1ನೇ ಅಲಿ ಆದಿಲ್ ಶಾ. ಯಾವಾಗ ಬಾಂಧವ್ಯ ಬಹಳ ಚಲೋ ಇತ್ತಲ್ಲ, ಅವಾಗ ಅವ್ರಿಗೂ ಅನಿಸ್ತು, ನಾ ಮನಿ ಹೆಣ್ಣು ಅವ್ರ ಮನಿ ಕೊಡಾಮಂತ ಹೇಳಿ. ಅವಾಗ 1ನೇ ಅಲಿ ಆದಿಲ್ ಶಾ ಕರ್ದ್ ಹೇಳಿದ್ರು, ಇದ್ರಾವ್ ಬಿಟ್ಟ ಅಂತ ಹೇಳಿ. ಇವೇನೋ ಸಣ್ಣವ ಇದ್ದ, ಬಹಳ ಖುಷಿ ಇವ್ನಿ ಮಗನಿ ಲಗ್ನ ಅಂದ್ರ. ಹೋದ್ ಇವನು, ಯಾಕೆ ಕರ್ದ್ರಿ ನಮ್ಗ ಅಂತೇಳಿ ಕೇಳ್ದ. ಏನಿಲ್ ದೋಸ್ತ, ನಿಂಗೊಂದು ಹೆಣ್ಣು ಕೊಡ್ಬೇಕಲ್ಲತ್ತಿದೆ, ಹೆಂಗ್ ಮಾಡ್ಕೋತೇನ ಅಂತೇಳಿ ಕೇಳಿದ್ರು. ಅವ ಪೂರಾ ಚಂಡ್ ಪುಡದ ಅಲ್ಲೇ ಬಹಳ ಖುಷಿ ಆದ್ರಿ ಇವ. ಹಾಗಾದ್ರ ಯಾವಾಗ ಮನೆತನ ಜೊತೆ ಉತ್ತಮವಾದ ಬಾಂಧವ್ಯ ಇಟ್ಟುಕೊಂಡಿದ್ದಲ್ಲ, ಅದೇ ಕಾರಣಕ್ಕಾಗಿ ಅಹ್ಮದ್ ನಗರದ ನಿಜಾಮ್ ಶಾಹಿಗಳ ರಾಜಕುಮಾರಿಯಾದ ಚಾಂದ್ ಬೀಬಿ ಅಂತ ಹೇಳಿ. ಈ ಚಾಂದ್ ಬೀಬಿ ಯಾರಿಗ್ ಕೊಟ್ಟು ಲಗ್ನ ಮಾಡಿದ್ರು ಅಂತ ಹೇಳಕ್ಕೆ 1ನೇ ಅಲಿ ಆದಿಲ್ ಶಾ. ಯಾಕೆ ಅಹ್ಮದ್ ನಗರ ನಿಜಾಮ್ ಶಾಹಿಗಳು ಬಿಜಾಪುರದ ಆದಿಲ್ ಶಾಹಿಗಳು ಬಹಳ ಚಲೋ ಇದ್ರು ಅಂತಂದ್ರ, ಅಹ್ಮದ್ ನಗರದ ರಾಜಕುಮಾರಿ ಇರ್ತಕ್ಕಂಥ ಚಾಂದ್ ಬೀಬಿಗೆ 1ನೇ ಅಲಿ ಆದಿಲ್ ಶಾ ಕೊಟ್ಟು ಲಗ್ನ ಮಾಡಿದ್ರು. ಹಾಗಾದ್ರೆ ಅವರ ಮಗನೇ ಯಾರು ಅಂತ ಹೇಳಕ್ಕೆ 2ನೇ ಇಬ್ರಾಹಿಂ ಆದಿಲ್ ಶಾ ರಿವ, ಚಾಂದ್ ಬೀಬಿ ಮಗರಿವ. ಹಾಗಾದ್ರೆ ಇವರ ತಂದೆ 1ನೇ ಅಲಿ ಆದಿಲ್ ಶಾ, ತಾಯಿನೇ ಯಾರು ಕೇಳ ಚಾಂದ್ ಬೀಬಿ. ಚಾಂದ್ ಬೀಬಿ ಉತ್ತರ ಭಾರತದ ಅಹ್ಮದ್ ನಗರ ರಾಜಕುಮಾರಿ. ಅವಾಗ ಚಾಂದ್ ಬೀಬಿ ಲಗ್ನದ ಕೇಳಿದ್ರು, ತಂಗಿ ನಿನಗೇನ್ ಬೇಕವ್ವ ಅಂತ ಹೇಳಿ. ನನಗ್ ಕಬ್ಬನ್ ಕೊಡ್ರಿ ಅಂದೋಳು. ಖೈರ್ನ ಕಬ್ಬನ್ ಕೊಟ್ಟಾರ್ರಿ. ಮಲಿಕೆ ಮೈದಾನ್ ಒಬ್ಬ ಕಬ್ಬಣನ ಉಡುಗೊರೆಯಾಗಿ ನೀಡಿದ್ರು ಚಾಂದ್ ಬೀಬಿ. ಮತ್ತ ಚಾಂದ್ ಬೀಬಿ ಅಂದ್ರೆ ಸರ್ವೇ ಸಾಮಾನ್ಯವಾದ ಹೆಣ್ಮಗಳ ಅಲ್ಲಿ ಅವಳು. ಅಕ್ಬರ್ನ ವಿರುದ್ಧ ವೀರಾವೇಶದಿಂದ ಹೋರಾಡದವಳು. ಯಾವಾಗ ಅಕ್ಬರ್ನ ವಿರುದ್ಧ ವೀರಾವೇಶದಿಂದ ಹೋರಾಡುವ ಸಂದರ್ಭದ ತನ್ನ ಕೋಟೆಯ ರಕ್ಷಣೆಗಾಗಿ ಅಕ್ಬರ್ನ ವಿರುದ್ಧ ಹೋರಾಡ್ತಾಳ್ರಿ. ಆದ್ರ ಸೋಲಾಯ್ತು. ಆ ಸೋಲಾದ ಸಂದರ್ಭದಾಗ 1ನೇ ಅಲಿ ಆದಿಲ್ ಶಾ ಅವ್ರ ಮನಿಗ್ ಹೋಗ್ತಿರ್ತೀನಿ ಅವಾಗ. ಯಾಕೋ ತೆಂಗಿನೂ ಸೋತಾಳ, ಲಗ್ನ ಮಾಡಿ ಕೊಟ್ರ ಆಯ್ತ ಅಂತ ತಿಳ್ಕೊಂಡು ತೆಂಗಿ ಕೇಳಿದ್ರು ಚಾಂದ್ ಬೀಬಿಗೆ, ಲಗ್ನ ಆತೇನ್ ಚಾಂದ್ ಬೀಬಿ ಅಂತ ಹೇಳಿ. ಅವಳು ಸೋತಿದಳು, ಹ್ಞೂ ಪಪ್ಪ ಅಂತಂದ್ರು, ಲಗ್ನ ಮಾಡಿ ತೆಗೆದವ್ರು. ಹಾಗಾದ್ರ ವ್ಯೂಹದಾಗ ಏನು ಕೊಡಲಾಯ್ತು? ಮಲಿಕೆ ಮೈದಾನ್ ತೋಪ್. ಅದು ಎಲ್ಲದರಿ? ಬಿಜಾಪುರದ. ಯಾವ ಮನೆತನದ ರಾಜಕುಮಾರಿ ಇವಳು ಕೇಳ್ತಾರ? ಅಹ್ಮದ್ ನಗರ. ಯಾವಾಗ ಈ ಅಹ್ಮದ್ ನಗರದ ರಾಜಕುಮಾರಿ ಇರ್ತಕ್ಕಂಥ ಈ ಚಾಂದ್ ಬೀಬಿ ಅಕ್ಬರ್ನ ವಿರುದ್ಧ ವೀರಾವೇಶ ಹೋರಾಡ್ಯಾರಿ ಅವ್ರು. ಹಾಗಾದ್ರೆ ವಿವಾದಾಗ ಏನಾರ ಕಾಣಿಕೆ ಉಡುಗೊರೆ ಕೊಡಲಾಯಿತು? ಮಲಿಕ್
ಎ ಮೈದಾನ್ ತೋಪ್ ಅಂತೇಳಿ. ಈ ಮಲಿಕೆ ಮೈದಾನ್ ತೋಪ್ ಯಾವಾಗ ವಿವಾದ ಉಡುಗೊರೆಯಾಗಿ ನೀಡುವಲ್ಲ, ಆ ಉಡುಗೊರೆಯಾಗಿ ನೀಡಿರ್ತಕ್ಕಂಥ ಮಲಿಕೆ ಮೈದಾನ್ ತೋಪ 1ನೇ ಅಲಿ ಆದಿಲ್ ಶಾ ತಾಳಿಕೋಟೆ ಕದನದ ಬಳಸ್ತಾನ. ಹಾಗಾದ್ರೆ ಯಾವ ಕದನದಲ್ಲಿ ಬಳಸಲಾಯ್ತು? ತಾಳಿಕೋಟೆ ಕದನ. ತಾಳಿಕೋಟೆ ಕದನ ಯಾರು ಇದ್ರು ಅವಾಗ ವಿಜಯಪುರದ ಆದಿಲ್ ಶಾಗಳ ಅರಸಕ್ಯರ 1ನೇ ಅಲಿ ಆದಿಲ್ ಶಾ ಇದ್ರಿ. 1565 ಜನವರಿ 23ನೇ ತಾರೀಕು ಆತದ, ವಾರ ಮಂಗಳವಾರ ಇತ್ತು. ಬಿಜಾಪುರದ ಸಮೀಪ ಏನು ತಿಳಕ 2 ಹಳ್ಳಿಗಳ ಕಣ ಬರ್ತಾವ. ಒಂದು ರಕ್ಕಸ, ಇನ್ನೊಂದು ತಂಗಡಿ ಅಂತೇಳಿ. ಆ 2 ಹಳ್ಳಿಗಳ ಮಧ್ಯೆ ತಾಳಿಕೋಟೆ ಎಂಬ ರಣರಂಗದಲ್ಲಿ 4 ಮನೆತನದ ಜೊತೆ ವಿಜಯನಗರ ಸಾಮ್ರಾಜ್ಯದ ಅರಸನಾಗಿರ್ತಕ್ಕಂಥ ಅಳಿಯ ರಾಮರಾಯ ಒಬ್ಬನೇ ಆಗಿರ್ತಾನ. ಆದ್ರ ವಯಸ್ಸು ಮಾತ್ರ 90 ಆಗಿರ್ತದ. 19 ವರ್ಷದ ಯುವಕ ಇದ್ದಪ್ಲೆ ಇರ್ತಾನ. ಚಂದ ಪುಡ್ದಂಗ್ ಪುಟ್ಟಿದ್ರ ಕ್ಯಾಂಡಿಡೇಟ್ ಇದು. 90 ವಯಸ್ಸ ನಾವು ಬದುಕ್ತೇವೋ ಇಲ್ಲೋ, 60 ದಾಡ್ತೇವಿಲ್ಲ ನಾವು. 60ಕ್ಕ ಒಂದು ಕುಡಿಯ ಲೋಟ ನೀರಿನ ಗ್ಲಾಸ್ ಹೇಳಲ್ಲ ನಮ್ ಕೈಲಿ. 90 ವಯಸ್ಸಾಗ ಹ್ಯಾಂಗ ಹೋರಾಡಿತೇವ ಗಂಡ ಮಗ. ಹಂಗಿದ್ರಿ ಅವ ಅಳಿಯ ರಾಮರಾಯ. ಯಾವಾಗ ಅಳಿಯ ರಾಮರಾಯ 90 ವಯಸ್ಸು ಮುದುಕನಾದ್ರೂ ಕೂಡ ವೀರಾವೇಶದಿಂದ ಹೋರಾಡಿದ್ರಿ ಅವ. ಅದರ ನೇತೃತ್ವ ತಾಳಿಕೋಟೆ ಕದನದ ಶಾಹಿ ಮನೆತನದ ನೇತೃತ್ವ ವಹಿಸುವ 1ನೇ ಅಲಿ ಆದಿಲ್ ಶಾ, ಈ ಕಡೆ ವಿಜಯನಗರ ಸಾಮ್ರಾಜ್ಯದ ಅರಸನಾಗಿರ್ತಕ್ಕಂಥ ಅಳಿಯ ರಾಮರಾಯ. ಇದೇ ತಾಳಿಕೋಟೆ ಕದನದಾಗ ತನ್ನ ಧರ್ಮ ಪತ್ನಿಗೆ ಉಡುಗೊರೆಯಾಗಿ ನೀಡಿರ್ತಕ್ಕಂಥ ಮಲಿಕೆ ಮೈದಾನ ಬಳಸ್ತಾನ. ಬಳಸಿದ ನಂತರ ತಾಳಿಕೋಟೆ ಕದನದಲ್ಲಿ ಅಳಿಯ ರಾಮರಾಯನಿಗೆ ಸೋಲಾತು. ಸೋತಾದ ಕೂಡಲೇ ಚಾಂದ್ ಬೀಬಿಯ ಸವಿ ನೆನಪಿಗಾಗಿ, ಅವಳ ಸವಿ ನೆನಪಿಗಾಗಿ ಒಂದು ಕಟ್ಟಡವನ್ನು ಕಡಿಸ್ಯಾನಿವ. ಅದಕ್ಕೆ ಚಾಂದ್ ಬಾವಡಿ ಅಂತ ಅಲಿ ಆದಿಲ್ ಶಾ ನಿರ್ಮಾಣ ಮಾಡ್ತಾನ. ಅದಕ್ಕೆ ನೆಕ್ಸ್ಟ್ ಜಾಮಿ ಮಸೀದನ್ನು ಕಟ್ಟಿಸ್ತಾನ್ರಿ ಈತ ಬಿಜಾಪುರದಾಗ. ಹಾಗಾದ್ರೆ ಭವ್ಯವಾಗಿರ್ತಕ್ಕಂಥ ಒಂದು ಜಾಮಿ ಮಸೀದಿಯನ್ನು ಕಟ್ಟಿಸ್ತಾನ. ನೆಕ್ಸ್ಟ್ ತನ್ನ ಧರ್ಮ ಪತ್ನಿಯ ಸವಿ ನೆನಪಿಗಾಗಿ ಚಾಂದ್ ಬಾವಡಿಯನ್ನು ನಿರ್ಮಿಸಿದನು. ಹಾಗಾದ್ರೆ ಇವೆಲ್ಲ ಯಾರು ನಿರ್ಮಾಣ ಮಾಡ್ಯಾರ ಅಂತ ಹೇಳಕ್ಕೆ 1ನೇ ಅಲಿ ಆದಿಲ್ ಶಾ ತನ್ನ ಧರ್ಮ ಪತ್ನಿಯ ಸವಿ ನೆನಪಿಗಾಗಿ ಚಾಂದ್ ಬಾವಡಿನೂ ಅಂತಾರ, ತಾಜ್ ಬಾವಡಿನೂ ಅಂತಾರ. ಇದು ಯಾರು ಕಟ್ಟಿಸೋರು? 1ನೇ ಅಲಿ ಆದಿಲ್ ಶಾ. ಯಾರ ಸವಿ ನೆನಪಿಗಾಗಿ ಅಂತ ಹೇಳಕ್ಕೆ ಚಾಂದ್ ಬೀಬಿ. ಚಾಂದ್ ಬೀಬಿ, ಚಾಂದ್ ಬಾವಡಿ. ಬಾವಡಿ ಅಂದ್ರೆ ಬಾವಿ. ಯಾರಿಗೆ ಈ ಶಾಳ್ಲಕ್ರಿ? ಚಾಂದ್ ಬೀಬಿಗೆ. ಇಟ್ಟೆ ಅವಾಗ ಜಗಳ ಆಡ್ದಾಗ ಒಂದ್ಸರಿ ಹೋಗಿ ಹಾರ್ತಿದ್ಳ ಅಕ್ಕ. ಸೀದಾ ಹೊಡೆದ್ರೆ ಡಿಲಿಟಿ ಆ ಕಡೆ. ಅವಾಗ ಅಂಜಿಸ್ತಿದಳು 1ನೇ ಅಲಿ ಆದಿಲ್ ಶಾ. ಕೈ ಅಂದಿ ಹೋಗಿ ಬೈದ ಹಾರ್ತಿ ನಂಬಕ್ಕಿ. ಮತ್ ಬ್ಯಾಡ ಅಂತ ಜೊಕೊಂಡ್ ಬರ್ತಿತ್ತು ಕ್ಯಾಂಡಿಡೇಟ್ ಇದು 1ನೇ ಅಲಿ ಆದಿಲ್ ಶಾ. ಇವನ ಕಾಲ ಇಟ್ಟು ಸಾಧನೆ. ಮತ್ತ ಇವ ಮರಣ ಹೊಂದಬೇಟ್. ಯಾವಾಗ ಇವ ಮರಣ ಹೊಂದಬಿಟ್ಟಲ್ಲ, ಅವಾಗ ಅವನ ಮಗ ಅಪ್ರಾಪ್ತ ವಯಸ್ಸಿನ ತರುಣ ಬಾಲಕ ಇದ್ರಿ. ಅವ ಅಧಿಕಾರಕ್ಕೆ ಬರ್ಲಕ್ ಆಗ್ಲಿಲ್ಲ ಅವನಿಗೆ. ಅವಾಗ ತಾಯಿಯಾದವಳು ರಾಜಕುಮಾರಿ ಚಾಂದ್ ಬೀಬಿಗೆ ರಾಜಕೀಯ ಬಗ್ಗೆ ಅನುಭವ ಇತ್ತು. ಆ ರಾಜಕೀಯ ಬಗ್ಗೆ ಅನುಭವನ ಹೊಂದಿರತಕ್ಕಂಥ ಚಾಂದ್ ಬೀಬಿ ಸಿಂಹಾಸನ ಬಿಟ್ಟು ಕೊಟ್ರೆ ಹೆಂಗಂತ ತಿಳ್ಕೊಂಡು ತನ್ನ ಮಗ 9ನೇ ವಯಸ್ಸಿನಲ್ಲಿ ತನ್ನ ಮಗನಿಗೆ ಪಟ್ಟಕ್ಕೆ ತಂದವಳು. ತನ್ನ 9ನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ತರೋದ್ರ ಮೂಲಕ ರಾಜ್ಯದ ಪ್ರತಿನಿಧಿಯಾಗಿ ಆಡಳಿತ ಮಾಡ್ತಾಳೆ ಚಾಂದ್ ಬೀಬಿ. ತನ್ನ ಮಗ ಪ್ರಾಪ್ತ ವಯಸ್ಸಿಗೆ ಬರೋವರೆಗೂ ಆಡಳಿತ ಮಾಡಿದವಳು. ಹಾಗಾದ್ರೆ ಈ ಮನೆತನದ ಪ್ರಸಿದ್ಧ ಅರಸನೇ 2ನೇ ಇಬ್ರಾಹಿಂ ಆದಿಲ್ ಶಾ ಅಂತ ಹೇಳಿ. 2ನೇ ಇಬ್ರಾಹಿಂ ಆದಿಲ್ ಶಾ ಯಾವ ಸಾಮ್ರಾಜ್ಯಕ್ಕೆ? ಬಿಜಾಪುರದ ಆದಿಲ್ ಶಾಗಳ ಎಂತ ದೊರೆ ಇವ ಅಂತ ಹೇಳಕ್ಯಾರ ಪ್ರಸಿದ್ಧ ದೊರೆ ಇವ. ಹಾಗಾದ್ರೆ ತನ್ನ ಎಷ್ಟನೇ ವಯಸ್ಸಿನಲ್ಲಿ ಸಿಂಹಾಸನಕ್ಕೆ ಬಂದ ಅಂತ ಹೇಳಕ್ಯಾರ ತನ್ನ 9ನೇ ವಯಸ್ಸಿನಲ್ಲಿ ಸಿಂಹಾಸನಕ್ಕೆ ತಂದು ಕೂಡಿಸು ಅವ್ರ ತಾಯಿ ಆದವಳು. ಯಾಕೆ ಸಿಂಹಾಸನಕ್ಕೆ ಕೂಡಿಸು ಅಂತಂದ್ರ ಯಾರಾದ್ರೂ ಉತ್ತರಾಧಿಕಾರಿಯಾಗಿ ಬರ್ಲಿಲ್ಲ ಅಂತಾರ ಸಾಮ್ರಾಜ್ಯ ಬೇರೆಯವರ ಕೈವಶ ಆಗ್ತಿತ್ತು. ಆದ ಕಾರಣಕ್ಕ 9ನೇ ವಯಸ್ಸಿನಲ್ಲಿ ತನ್ನ ಮಗನಿಗೆ ಪಟ್ಟಕ್ಕೆ ತಂದಳು. ಹಾಗಾಗಿ ತನ್ನ ಮಗನಿಗೆ 9ನೇ ವಯಸ್ಸಿನಲ್ಲಿ ಪಟ್ಟಕ್ಕೆ ತರೋದ್ರ ಮೂಲಕ ರಾಜ್ಯದ ಪ್ರತಿನಿಧಿಯಾಗಿ ಆಳ್ವಿಕೆ ಮಾಡ್ತಾಳ. ಹಾಗಾದ್ರೆ 2ನೇ ಇಬ್ರಾಹಿಂ ಆದಿಲ್ ಶಾ ಇವನ ತಂದೆ ಯಾರು ತಿಳಿ ಕೇಳ್ತಾರ. ಹಾಗಾದ್ರೆ ತಂದೆನೇ ಯಾರು ಕೇಳ? 1ನೇ ಅಲಿ ಆದಿಲ್ ಶಾ ಅಂತೇಳಿ. 1ನೇ ಅಲಿ ಆದಿಲ್ ಶಾ. ಹಾಗಾದ್ರೆ ತಾಯಿನೇ ಯಾರು ತಿಳಿ ಕೇಳ? ಚಾಂದ್ ಬೀಬಿ ಅಂತೇಳಿ.
ಚಾಂದ್ ಬೀಬಿ ಎಟ್ ಶಾಣೆ ಹೆಣ್ಮಗಳು ಅಂತಂದ್ರ ಮುಂದ ತನ್ನ ಮಗನಿಗೂ ತನ್ನ ತವ್ರ ಮನಿಯಂತೆ ಹೆಣ ತರ್ತಾಳ್ರಿ. ಅಕ್ಕ ಇದೇ ವಂಶಸ್ಥ ಬೆಳೀಲಿ ಅಂತೇಳಿ. ತಾಯಿನೇ ಯಾರು ಕೇಳ ಚಾಂದ್ ಬೀಬಿ. ಹಾಗಾದ್ರ ಚಾಂದ್ ಬೀಬಿ ತನ್ನ ಮಗನಿಗೆ ಏನು ಅಂತಂದ್ರ ಮುಂದ ವಿವಾಹ ಮಾಡುವ ಸಂದರ್ಭದ ಆಗ ಹೆಣ್ಣು ಯಾವ ಮನೆ ತಂದ ರಾಜಕುಮಾರಿ ತಂದ್ರು ಅಂತಂದ್ರ ಅಹಮದ್ನಗರದ ರಾಜಕುಮಾರಿ ಇರ್ತಕ್ಕಂಥ ಚಾಂದ್ ಬೀಬಿ ಮತ್ತ ಹೊಳ್ಳ ಅಹಮದ್ನಗರಿಂದಲೇ ಹೆಣ್ಣು ತೆಗೆದುಕೊಂಡಳು. ಹಾಗಾದ್ರ ತಾಜ್ ಬೇಗಂ ಅಂತ ಹೇಳಿ, ತಾಜ್ ಬೇಗಂ. ನೆಕ್ಸ್ಟ್ ಅದಾದ ಕೂಡಲೇ ತನ್ನ 9ನೇ ವಯಸ್ಸಿನಾಗ ಅಧಿಕಾರಕ್ಕೆ ಬಂದಿದ್ದ ಈತ ಈ ಸಾಮ್ರಾಜ್ಯದ ಪ್ರಸಿದ್ಧ ಅರಸ. ತನ್ನ ಮಗ ಪ್ರಾಪ್ತ ವಯಸ್ಸಿ ಬರತನ ಇವ್ರು ಏನು ಅಂತ ಹೇಳಿಕ್ಯಾರ ರಾಜ್ಯದ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸ್ತಾರೆ. ಅವ್ರು ರಾಜ್ಯದ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದವ್ರು ಯಾರು ಕೇಳ ಚಾಂದ್ ಬೀಬಿ. ಯಾಕಂದ್ರೆ ತನ್ನ ಮಗನಿಗೆ 9 ವಯಸ್ಸಾಗಿತ್ತು. ಆದ ಕಾರಣಕ್ಕೆ ತನ್ನ ಮಗ ಅಧಿಕಾರ ಬರತನ ತಾನು ಸಾಮ್ರಾಜ್ಯದ ಏನು ರಾಜ್ಯದ ಪ್ರತಿನಿಧಿ ಆಗಿದ್ದಳು. ತನ್ನ ಮಗ ಅಧಿಕಾರ ಬರ್ತಾನಲ್ಲ, ಬಂದ ಕೂಡಲೇ ಈತ ಧರ್ಮ ಸಹಿಷ್ಣುತ ನೀತಿಯನ್ನು ಅನುಸರಿಸ್ತಾನ್ರಿ. ಈತ ಬಿಜಾಪುರದ ಆದಿಲಿಶಗಳಲ್ಲಿ ಯಾವ ಅರಸ ಧರ್ಮ ಸಹಿಷ್ಣುತ ನೀತಿಯನ್ನು ಅನುಸರಿಸಿದನು ಅಂತೇಳಿ ಕೇಳ 2ನೇ ಇಬ್ರಾಹಿಂ ಆದಿಲ್ ಶಾ. ಸರ್ವಧರ್ಮ ಸಮನ್ವಯರಿ ಇವನ ಆಡಳಿತದ ಸಂದರ್ಭದ ಯಾರು ಮೇಲು ಮತ್ತು ಕೀಳೆಂಬ ಮನೋಭಾವನೆ ಇರ್ಲಿಲ್ಲ. ಇವನು ಅಂತ್ಯಾಕ ಎಲ್ಲರೂ ಒಂದೇ ಎಂಬ ಮನೋಭಾವನೆ ಇತ್ತು. ಮತ್ತ ಈತ ಒಬ್ಬ ಸ್ವಂತ ಸಂಗೀತಗಾರನು ಹೌದು. ತನ್ನದೇ ಆಗಿರ್ತಕ್ಕಂಥ ಒಂದು ಕೃತಿ ಸುದ್ಯಕ್ಕನು ಬರಿತಾನ್ರಿ, ಕಿತಾಬ್ ಈ ನವರಸ ಅಂತ ಹೇಳಿ. ಹಾಗಾದ್ರೆ ತನ್ನ ಹೊಸ ರಾಜಧಾನಿಯನ್ನು ಕಟ್ಟಗೊಳ್ತಾನ ನವರಸಪುರ ಅಂತೇಳಿ. ಈತನ ಹೊಸ ರಾಜಧಾನಿನೇ ಯಾವಾದಕ್ಕೆದರ ನವರಸಪುರ. ಹೊಸ ರಾಜಧಾನಿ ನವರಸಪುರ ಅಂತ ಹೇಳಿ. ಮುಂದ ತನ್ನ ರಾಜಧಾನಿಯಲ್ಲಿ ಒಂದು ಉತ್ಸವನ ಪ್ರಾರಂಭಿಸ್ತಾರ. ಬಿಜಾಪುರದಲ್ಲಿ ಪ್ರತಿ ವರ್ಷ ಉತ್ಸವ ನಡೀತದೆ. ನವರಸಪುರ ಉತ್ಸವ ಯಾವ ಜಿಲ್ಲೆಯಲ್ಲಿ ನಡೆಯುತ್ತದೆ? ಬಿಜಾಪುರದ. ಅದನ್ನು ಪ್ರಾರಂಭಿಸಿದ 2ನೇ ಇಬ್ರಾಹಿಂ ಆದಿಲ್ ಶಾ. ಹಾಗಾದ್ರೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸಂಗೀತ. ನವರಸಪುರ ಉತ್ಸವ ತನ್ನ ಹೊಸ ರಾಜಧಾನಿಗೆ ನವರಸಪುರ ಅಂತೇಳಿ ಹೆಸರಿಡ್ತಾನ. ನವರಸಪುರ ಉತ್ಸವ ಪ್ರಾರಂಭಿಸನ. ಸ್ವಂತ ಸಂಗೀತಗಾರನೇ ಆಗಿದ್ದ. ಮತ್ತ ಧರ್ಮ ಸಹಿಷ್ಣುತ ರೀತ. ಧರ್ಮ ಸಹಿಷ್ಣುತ ಅಷ್ಟೇ ಅಲ್ಲದೆ ಇವನ ಆಸ್ಥಾನದಲ್ಲಿ ಬಿಜಾಪುರದಲ್ಲಿ ನವರಸಪುರ ಎಂಬ ಉಪನಗರವನ್ನು ಸ್ಥಾಪನೆ ಮಾಡ್ತಾನ. ಮತ್ತ ಹಿಂದೂ ದೇವತೆಗಳಾದ ಎಲ್ಲಾ ದೇವರ ಸುದ್ಯಕ್ಕೂ ಈತ ಏನು ಉತ್ತರ ಬಹಳ ಆಧ್ಯಾತ್ಮಿಕವಾಗಿ ನಡ್ಕೊಳ್ತಿದ್ದಾರೆ ಇವ. ಹಾಗಾದ್ರೆ ಹಿಂದೂ ದೇವತೆಗಳು ಯಾರ್ಯಾರು? ನರಸಿಂಹ ಆಗಿರ್ಬೋದು, ಸರಸ್ವತಿ, ಗಣೇಶ, ಇತರ ಹಿಂದೂ ಧರ್ಮದ ದೇವಾಲಯಗಳನ್ನು ಕಟ್ಟಿಸ್ತಾರ. ತನ್ನ ಆಸ್ಥಾನದಲ್ಲಿ ಏನು ಕೇಳಿದ್ರ ದತ್ತಾತ್ರೇಯ ದೇವಾಲಯವನ್ನು ಕಟ್ಟಿಸವ್ರ ಈತ. ಯಾರು ತನ್ನ ಆಸ್ಥಾನದಲ್ಲಿ ದತ್ತಾತ್ರೇಯ ದೇವಾಲಯವನ್ನು ಕಟ್ಟಿಸಿದರು? 2ನೇ ಇಬ್ರಾಹಿಂ ಆದಿಲ್ ಶಾ. ಹಾಗಾದ್ರೆ 2ನೇ ಇಬ್ರಾಹಿಂ ಆದಿಲ್ ಶಾ ತನ್ನ ಆಸ್ಥಾನದಾಗ ದತ್ತಾತ್ರೇಯ ದೇವಾಲಯ ಕಟ್ಟಿಸ್ತಾನ. ಹಿಂದೂ ಧರ್ಮದ ಅನೇಕ ದೇವಾಲಯಗಳು ಕಟ್ಟಿಸ್ತಾನ. ತನ್ನ ಆಸ್ಥಾನದಾಗ ಅನೇಕ ಸಾಹಿತ್ಯಗಳಿಗೆ ಆಶ್ರಯನ ನೀಡ್ತಾನ. ಆಶ್ರಯ ಕೊಟ್ಟಿದ್ದೆ ಯಾರ್ಯಾರಿಗೆ ಕೇಳ್ತ ಮುಲ್ಲಾ ನಸ್ರತಿ ಮತ್ತು ಫೆರಿಸ್ತಾವ ಇತಿಹಾಸಕಾರಿದ್ದರ್ರಿ. ಅವ್ರು ಯಾರ ಆಸ್ಥಾನದ ಇತಿಹಾಸಕಾರರು ಕೇಳ್ತಾರ? ಅಲಿನಾಮ ಮತ್ತು ತಾರಿಖೆ ಫೆರಿಸ್ತಾ ಎಂಬ ಕೃತಿಯನ್ನು ಬರೀತಾರ. ಇವರಿಬ್ಬರು ಇತಿಹಾಸಕಾರರು ಯಾರ ಆಸ್ಥಾನಿಕರು ಕೇಳ್ಯಾರ? 2ನೇ ಇಬ್ರಾಹಿಂ ಆದಿಲ್ ಶಾ, ಮುಲ್ಲಾ ನಸ್ರತಿ ಮತ್ತು ಫೆರಿಸ್ತಾ. ಒಬ್ಬ ಅಲಿನಾಮ ಮತ್ತು ತಾರಿಖಿ ಫೆರಿಸ್ತಾ ಎಂಬ ಕೃತಿಯನ್ನು ಬರೀತಾರ. ಯಾಕೆ ಇವ್ರ ಆಸ್ಥಾನದ ಇತಿಹಾಸಕಾರಿದ್ರು ಅಂದ್ರೆ ಈತ ಒಬ್ಬ ಸ್ವಂತ ಸಂಗೀತಗಾರ. ತಾನು ಬರೆದ ಕೃತಿ ಕಿತಾಬಿ ನವರಸ ಅಂತಾರ. ಇವ ಯಾವಾಗ ಹಿಂದೂ ಮತ್ತು ಇಸ್ಲಾಂ ಧರ್ಮಕ್ಕೆ ಮಹತ್ವ ಕೊಡ್ತಾನಲ್ಲ, ಆಸೆಯಿಂದ ಇವನಿಗೆ ಜಗತ್ತು ಗುರುನು ಅಂತಾರ, ಬಾದಶಾನು ಅಂತಾರ. ಬಾದುಷಾ ಅಲ್ಲ, ಬಾದಶಾ. ಹಾಗಾದ್ರೆ ಬಾದಶಾ ಮತ್ತು ಜಗತ್ತು ಗುರು ಎಂಬ ಬಿರುದು ಯಾರಿಗಿತ್ರಿ? 2ನೇ ಅಲಿ ಆದಿಲ್ ಶಾ, 2ನೇ ಇಬ್ರಾಹಿಂ ಆದಿಲ್ ಶಾನ ಬಿರುದು ಒಂದು ಜಗತ್ತು ಗುರು, ಇನ್ನೊಂದು ಬಾದಶಾ. ಹಿಂದೂ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದಕ್ಕಾಗಿ ಜಗದ್ಗುರು ಅನಿಸ್ಕೊಂಡ, ಇಸ್ಲಾಂ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದಕ್ಕಾಗಿ ಬಾದಶಾ ಅನಿಸ್ಕೊಂಡ. ಬಾದಶಾನು ಅಂತಾರ, ನೆಕ್ಸ್ಟ್ ಇವನಿಗೆ ಜಗದ್ಗುರುನು ಅಂತಾರ. ಹಾಗಾದ್ರೆ ಒಬ್ಬೊಬ್ಬರ ಬಗ್ಗೆ ಇಟ್ಟಿಟ್ರ ಗೊತ್ತಿರ್ಬೇಕೇನು ಮುಂದಿನ ಎಕ್ಸಾಮ್ಗಳಿಗೆ.
ಹಾಗಾದ್ರ ಯಾಕೆ ನಾವು ಇಟ್ಟು ಡೀಪ್ ಆಗಿ ಓದ್ಬೇಕಂದ್ರ 2ನೇ ತಾರೀಕಿಗೆ ಗೊತ್ತಾಗ್ಯದ ನಮಗ ಏನಂತ ಹೇಳಿ ಹಾಲ್ಚಾಲ್. ಸೀದಾ ಅವತ್ ಎಷ್ಟೋ ಕ್ಯಾಂಡಿಡೇಟ್ಗಳು ಡಿಲೀಟೇ ಆಗ್ಯಾವ್ರಿ. ಸೀದಾ ಎಲ್ಲಾ ಕಾಪಿ ಗೀಪಿ ಮುಚ್ಚಿಟ್ಟು ಒಂದಿವ್ಸ ಮಂದಿ ವಿದಾಯನು ಹೇಳ್ಯಾರ ಪರೀಕ್ಷೆಗೆ, ಇನ್ನು ಮುಂದೆ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿ. 50, 60 ಪ್ಲಸ್ ಮಾಡ್ಲಕ್ಕಾಗಲ್ಲ ಹೋಗ್ಯಾದ. ಅಷ್ಟು ವೇಟೇಜ್ ಅದ ಪೇಪರ್ನ. ಮತ್ತ ಆ ಎಕ್ಸಾಮ್ ಪೇಪರ್ನ ಇನ್ನೊಂದು ಮ್ಯಾಗ ಸರಿಯಾದದ್ದನ್ನು ಅಂತ ಹೇಳಿ ಕೊಟ್ಟಿರ್ತಾನ ಅಲ್ಲೆಲ್ಲ ತೆಳಗ. ಸರಿಯಾದದ್ದು ತಪ್ಪಾದ ಅವು ಯಾರು ಓದಲಿ. ಪ್ರಶ್ನೆ ಕೇಳಿ ಆಮೇಲೆ ಸರಿಯಾದದನ್ನು ಹಾಕಿ ಅಥವಾ ತಪ್ಪಾದನ್ನು ಗುರುತಿಸಿ ಅಂತ ಹೇಳಿ ಕೊಟ್ಟಿರ್ತಾನ. ತಪ್ಪಾಗಿದೆ ಸರಿ ಹಾಕೋದು, ಸರಿಯಾಗಿ ತಪ್ಪು ಹಾಕೊಂಡು ಮನಿ ಕಡೆ ಬರೋದು. ದಾಳಿ ಮಾಡದೇ ಇರೋರು ಅಂತ ಹೇಳಿ ಕೊಟ್ಟಿರ್ತಾನ ಒತ್ತಿ. ನಮಗ್ ಕಿಟ್ಟೇ ಓದಿರ್ತಾವ. ದಾಳಿ ಮಾಡದೇ ಇರೋರು ಅಂತ ಹೇಳಿ ಕೊಟ್ಟಾನ. ಎಲ್ಲರೂ ಮಾಡಿದವರು ಹಾಕಿ ಬಂದಾರ. 1ನೇ ರಾಜ ಚೋಳ ಎಲ್ಲರೂ ದಂಡಿಗೆ ಹಚ್ಚಿ ಹಾಕದೆ ಹಾಕೋದು ಒಟ್ಟು. ಆಮೇಲೆ ಆನ್ಸರ್ ಬಂದಾಗ ಆದಿತ್ಯ ಚೋಳ ಬತ್ತ ಹುಚ್ಚ ಹೊಡ್ಯಾಡೋದು. ಅಲ್ಲಿ ದಾಳಿ ಮಾಡದೇ ಇರುವವರಾಗ್ಯದ. ಇವರೆಲ್ಲರೂ ದಾಳಿ ಮಾಡಿದವರು. ಬರೇ ಎರಡು ಅಕ್ಷರದ ಹುಚ್ಚ ಮಾಡ್ಯಾನ್ರಿ. ಅಟ್ ಅದ್ಭುತವಾಗಿ ಕೇಳ್ಯಾನ. ಅಂದ್ರೆ ಕೇನು ಬಹಳ ಒಳ್ಳೆ ರೀತಿಯ ಕ್ವಶನ್ ಪೇಪರ್ ರಚನೆ ಮಾಡ್ಯಾರ. ಯಾರು ಓದಿರ್ತಾರ ಅವ್ರ ನೌಕರಿ ಆಗಿರ್ತವ. ಮಹಿಳೆಯರಿಗಂತೂ ಬರೇ 40ಕ್ಕೆ ನೌಕರಿನೇ ಅವ್ರು. ಸೀದಾ ಡಿಲೀಟೇ. ಅಟ್ ವಜ್ಜದ ಇದು ಕ್ವಶನ್ ಪೇಪರೇ. ಹಾಗಾದ್ರ ಏನು ಗೊತ್ತ ಹೇಳಕ್ಕೆ, ಒಬ್ಬೊಬ್ಬರ ಬಗ್ಗೆ ಇಟ್ಟಿಟ್ಟು ಗೊತ್ತಿರಬೇಕು. ಒಂದೊಂದು ಸಾಮ್ರಾಜ್ಯದ ಬಗ್ಗೆ 8-10 ಪೇಜ್ರ ಗೊತ್ತಿರಬೇಕು. ಅಂದ ಒಂದು ಪ್ರಶ್ನೆಗಳಿಗೆ ನಾವು ಉತ್ತರ ಮಾಡ್ತೇವೆ. ಯಾವನ ಬಗ್ಗೆನೂ 1 ಲೈನ್ ಕ್ವಶನ್ ಕೇಳಿಲ್ಲ. ಕೇಳಿದ್ರೆ ಸಂವಿಧಾನ 1 ಲೈನ್ ಕ್ವಶನ್ ಬಂದಾವ. ಇದಿಲ್ಲ ಅಂದ್ರೆ ಎಲ್ಲಾನು ಹೇಳಿಕೆ ರೂಪ, ಅನುಕ್ರಮವಾಗಿ, ಅವಧಿ, ನೆಕ್ಸ್ಟ್ ಅವ್ರವ್ರ ಆಸನವ್ರ ಬಗ್ಗೆ ಡೀಟೇಲ್ ಕೇಳ್ಯಾನ. ಒಬ್ಬರ ಬಗ್ಗೆನೂ ಸರ್ವೇ ಸಾಮಾನ್ಯ ಕೇಳಿಲ್ಲ. ಕರ್ನಾಟಕ ಇತಿಹಾಸದ ದಿವಾನ್ರು ಅಥವಾ ಮುಂದೆ ಏನು ಕೇಳ್ರ, ಈ ದಿವಾನ್ರ ಬಗ್ಗೆ ಒಂದು ಕ್ವಶನ್ ಯಾವಾಗನು ಕೇಳ್ತಿರ್ತಾನ. ಮಣ್ಣು ಕೇಳ್ಯಾನ ದಿವಾನ್ರ ಬಗ್ಗೆ. ಮತ್ತ ವಿಷ್ಣುವರ್ಧನ್ ಬಗ್ಗೆ ಯಾವಾಗನು ಕ್ವಶನ್ ಕೇಳ್ತಾರ, ಅವನ ಬಗ್ಗೆನು ಕೇಳ್ಯಾರ. ಅವ ಅಂದ್ರ ಬಹಳ ಇಷ್ಟ ಕಾಣ್ತಾನ ಅವ್ರಿಗೆ ಕೇಳಿದವ್ರಿಗೆ. ಯಾಕಂದ್ರೆ ಎಕ್ಸಾಮ್ದಾಗ ಬರೀ ಹೊಯ್ಸಳ ಮನೆತನ ಕೇಳ್ತಾರ. ಈ ಸಲ ಹೊಯ್ಸಳನೇ ಕೇಳ್ಯಾರ. ಹೊಯ್ಸಳ ಕೇಳ್ಯಾರ, ಶ್ರೀಕೃಷ್ಣ ದೇವರ ಕೇಳ್ಯಾರ. ನೆಕ್ಸ್ಟ್ ದಿವಾನರ ಅನುಕ್ರಮ ಕೇಳ್ಯಾರ. ದಿವಾನ್ ಕೆ ಶೇಷಾದ್ರಿಯರು ಕೇಳ್ಯಾರ. ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಾಫಿ ಎರಡರ ಮೇಲೆ ಬಹಳ ಹಿಡಿತಾ ಇರಬೇಕು. ಅಲ್ಲಿ 15 ಅಂಕ ಬರ್ತಾವ. ಈ KE ಇಲಾಖೆ ನಡೆಸುವ ಪರೀಕ್ಷೆಯನ್ನು ನಾವು ಪಾಸ್ ಆಗ್ಬೇಕಾದ್ರೆ ಒಂದು ಸಂವಿಧಾನ, ಒಂದು ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ, ಕರೆಂಟ್ ಅಫೇರ್ಸ್, ಮೆಂಟಲ್ ಬಿಟ್ ಈ ವಿಷಯ ಗ್ರಿಪ್ ಇದ್ರೆ ಮುಗೀತ್, ಎಕ್ಸಾಮೇ ಪಾಸ್. ಮತ್ ಏಸ್ ಗೊತ್ತಿರುತ್ತೋ ಅಷ್ಟೇ ಹಾಕಿ ಬರ್ಬೇಕು ಎಕ್ಸಾಮ್ಕ. ಓಸ ಹಾಕಿ ಬಂದ್ರೆ ಸ್ವಚ್ಛ ಎಲ್ಲ ಮತ್ ಮೈನಸ್ನ ಬರ್ತದ. ಹಂಗಾತು. ಹಂಗಾಗ್ಬೇಡ ರೈಟ್ರಿ. ಒಂದು ಜಗದ್ಗುರು ಬಾದಶಾ ಅಂತ ಪತ್ನಿ ಅದು ಜಗಳತ್ತೇಳು ತಾಜ್ ಬೇಗಂ. ಒಂದಿನ ಇಬ್ರಾಹಿಂ ಆದಿಲ್ ಶಾ ಕರ್ದ್ ಹೇಳಿದ್ರು, ನನ್ನ ಸವಿ ನೆನಪಿಗೆ ನಿನ್ನ ಆಸ್ಥಾನ ಏನು ಕಟ್ಟತಪ್ಪ ಅಂತ ಹೇಳಿ. ಏನು ಕಟ್ಟಲ್ ನೋಡಂದವ. ನಿಮ್ಮ ಅಪ್ಪ ಕಡಿಸಿದ್ ಬೈದಾಗ ಹೋಗಿ ಹಾರ್ತಿ ನೋಡಂದಳಕಿ. ಹಂಗ ಮಾಡ್ಲಕ್ಕ ಹೋಗ್ಬೇಡ. ನಿನ್ನ ಸವಿ ನೆನಪಿಗಾಗಿ ಒಂದು ಏನು ಉತ್ತರ, ದಕ್ಷಿಣ ಭಾರತದ ತಾಜ್ ಮಹಲ್ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಇಬ್ರಾಹಿಂ ರೋಜಾ ಕಟ್ಟಿಸ್ತಾನ್ರಿ ಅವ. ಹಾಗಾದ್ರೆ ಅವಳ ಸವಿ ನೆನಪಿಗಾಗಿ ಏನು ಕಡಿಸ್ಯಾನ್ರಿ? ಇಬ್ರಾಹಿಂ ರೋಜಾ. ಹಾಗಾದ್ರೆ ಬಿಜಾಪುರದಲ್ಲಿ ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದವರು ಯಾರು ಅಂತ ಹೇಳಕ್ಯಾರ, 2ನೇ ಇಬ್ರಾಹಿಂ ಆದಿಲ್ ಶಾ. ಹಾಗಾದ್ರೆ 2ನೇ ಇಬ್ರಾಹಿಂ ಆದಿಲ್ ಶಾ ಇವರ ಕಾಲದಲ್ಲಿ ಬಿಜಾಪುರದಲ್ಲಿ ಏನನ್ನು ಕಟ್ಟಿಸಲಾಯಿತು? ಇಬ್ರಾಹಿಂ ರೋಜಾವನ್ನು ಕಡಿಸ. ಹಾಗಾದ್ರೆ ಇಬ್ರಾಹಿಂ ರೋಜಾ ಎಲ್ಲರ ಕಣ ಬರ್ತದ್ರಿ? ಇದು ವಿಜಯಪುರದೇ ಕಣ ಬರ್ತದ. ಹಾಗಾದ್ರೆ ಏನಂತೇಳ ಪ್ರಸಿದ್ಧಿ ಅದರಿ ಇದು ಅಂತ ಹೇಳಕ್ ಆತ, ದಕ್ಷಿಣ ಭಾರತದ ತಾಜ್ ಮಹಲ್ ಅಂತಾರ್ರಿ ಇದಕ್. ಎಲ್ಲಾ ಕಲ್ಲುಗಳ ಮೇಲೆ ಸುದ್ದಕ್ನು ಏನು ಅಂತ ಹೇಳಕ್ಯಾರ, ಆ ಹೂವಿನ ಚಿತ್ರಗಳನ್ನು ಕೆತ್ತನೆ ಮಾಡ್ಯಾನ್ರಿ ಮಾ. ಇದಕ್ಕ ರೋಜಾ ಅಂತ. ಭಾರತದಲ್ಲಿ ಕಟ್ಟಿರ್ತಕ್ಕಂಥ ಏಕೈಕ ರೋಜಾನೆ ಯಾವ್ದಕ್ಕೆ? ಇಬ್ರಾಹಿಂ ರೋಜಾ. ಎಲ್ಲ ಕಂಡು ಬರ್ತದ ಅಂತ ಹೇಳಕ್ಕೆ ಬಿಜಾಪುರದಾಗ ಅದಾರಿಲ್ಲ ನೋಡ್ರಿ. ಹಾಗಾದ್ರೆ ದಕ್ಷಿಣ ಭಾರತದ ಏನಾರ ಅನಿಸ್ಕೊಳತ್ತಿದು ತಾಜ್ ಮಹಲ್ ಅಂತೇಳಿ ಅನಿಸ್ಕೊಂಡದು. ದಕ್ಷಿಣ ಭಾರತ ತಾಜ್ ಮಹಲ್ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಇಬ್ರಾಹಿಂ ರೋಜಾ ಇದನ್ನು ಕಟ್ಟಿಸಿದವನೇ ಯಾರು ಕೇಳ? 2ನೇ ಇಬ್ರಾಹಿಂ ಆದಿಲ್ ಶಾ. 2ನೇ ಇಬ್ರಾಹಿಂ ಆದಿಲ್ ಶಾ ಅಂತ ಹೇಳಿ
ಹಾಗಾದ್ರೆ ಯಾರ ಸವಿ ನೆನಪಿಗಾಗಿ ಕಟ್ಟಿಸ್ರಿ? ಆತನ ಧರ್ಮ ಪತ್ನಿ ಇರ್ತಕ್ಕಂಥ ತಾಜ್ ಬೇಗಮ್ಮಳ ಸವಿ ನೆನಪಿಗಾಗಿ ಕಟ್ಸ್ಯಾನ್ರಿ. ಹಾಗಾದ್ರೆ ತಾಜ್ ಬೇಗಮ್ಮಳ ಸವಿ ನೆನಪಿಗಾಗಿ ಏನಾರ ಕಟ್ಟಿಸ? ಇಬ್ರಾಹಿಂ ರೋಜಾ. ಇದು ದಕ್ಷಿಣ ಭಾರತದ ತಾಜ್ ಮಹಲ್. ಏನಾರ ಅನ್ಸ್ಕೊಂಡದ್ರಿ? ಇದು ದಕ್ಷಿಣ ಭಾರತ ತಾಜ್ ಮಹಲ್ ಅಂತೇಳಿ ಕರ್ಸ್ಕೊಂಡದ್. ಮತ್ತ ಯಾವ ಶೈಲಿದಾಗ ಅದ ಅಂತೇಳಿ ಕೇಳ? ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಅದ. ಆದಿಲ್ ಶಾಹಿಗಳು ಇಂಡೋ ಇಸ್ಲಾಮಿಕ್ ಮತ್ತು ಇಂಡೋ ಸಾರ್ಶನಿಕ್ ಎರಡೂ ಶೈಲಿಗಳದಾವ್ರಿ. ಅವ್ರು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣವಾಯ್ತು. ಯಾವಾಗ ಕೇಳ್ತಾರ? ಇಬ್ರಾಹಿಂ ರೋಜಾ. ಇದಕ್ಕ ನಾವು ದಕ್ಷಿಣ ಭಾರತ. ಹಾಗಾದ್ರೆ ದಕ್ಷಿಣ ಭಾರತದ ಏನಾರ ಅನ್ಸ್ಕೊಂಡದ್ರಿ? ಇದು ತಾಜ್ ಮಹಲ್ ಅನ್ಸ್ಕೊಂಡದು. ದಕ್ಷಿಣ ಭಾರತದ ತಾಜ್ ಮಹಲ್. ದಕ್ಷಿಣ ಭಾರತ ತಾಜ್ ಮಹಲ್ ಯಾವುದು ಕೇಳ? ಇಬ್ರಾಹಿಂ ರೋಜಾ. ಭಾರತದಲ್ಲಿ ಕಂಡು ಬರ್ತಕ್ಕಂಥ ಏಕೈಕ ರೋಜಾ ಯಾವ್ದು ಕೇಳಿದ್ರೆ ಇಬ್ರಾಹಿಂ ರೋಜಾನೇ ಅನ್ಬೇಕು. ಯಾವ ಶೈಲಿಯಲ್ಲಿ ಕಟ್ಟಲಾಯಿತು? ಇಂಡೋ ಇಸ್ಲಾಮಿಕ್. ದಕ್ಷಿಣ ಭಾರತ ತಾಜ್ ಮಹಲ್ ಅಂತೇಳಿ ಕರೆದವ್ರು ಯಾರಿ? ಡಾಕ್ಟರ್ ಕಸಿನ್ಸ್. ನೋಡ್ರಿ ಎಷ್ಟು ಅದ್ಭುತ ಅದ ಇದು. ಹಾಗಾದ್ರ ದಕ್ಷಿಣ ಭಾರತ ತಾಜ್ ಮಹಲ್ ಮೇಲೆ ಒಂದು ಲೇಖನೆಯನ್ನು ಬರ್ಸ್ಯಾನ, ಒಂದು ಹೇಳಿಕೆಯನ್ನು ಬರ್ಸ್ಯಾನ. ನಾನು ಭೂಮಿಯಿಂದ ಮೇಲಕ್ಕೆ ಹೇಳುತ್ತಿದ್ದಂತೆ ಆ ಸ್ವರ್ಗವೇ ನನ್ನನ್ನು ಕಂಡು ನಾಚುವಂತೆ ಭಾಸವಾಗುತ್ತಿತ್ತು ಅಂತ ಬರ್ಸ್ಯಾನ. ಆ ಸ್ವರ್ಗನೇ ನಾಚಿಕೊಳ್ಳುತ್ತಿತ್ತಂತೆ, ಇದು ಮೇಲಕ್ಕೆ ಹೇಳುತ್ತಿದ್ದಂತೆ. ಅಷ್ಟು ಅದ್ಭುತವಾಗಿ ಕಟ್ಸ್ಯಾನ. ಕಟ್ಟಿಸ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಇವ ಮರಣದ ನಂತರ ಇವನ ಉತ್ತರಾಧಿಕಾರಿ ಯಾರು ಬಂದರ್ರಿ? ಇವನ ಮರಣ ನಂತರ ಉತ್ತರಾಧಿಕಾರಿ ಬಂದವನೇ ಇವನ ಮಗನಾಗಿರ್ತಕ್ಕಂಥ ಮೊಹಮ್ಮದ್ ಆದಿಲ್ ಶಾ. ಭಾರತದಲ್ಲಿರುವ ಏಕೈಕ ರೋಜಾ ಆಗಿರುತ್ತದೆ. ಎತ್ತರವಾದ ಕಟ್ಟೆಯ ಮೇಲೆ ಗೋರಿಯನ್ನು ಕಟ್ಟ್ಯಾನ. ಹಾಗಾದ್ರೆ ಸುತ್ತಲೂ ಉದ್ಯಾನವನ ಅದ. ಇದು ಸೇಮ್ ತಾಜ್ ಮಹಲ್ ಪ್ಲೇನೆ ಅದ. ಆದ್ರೆ ತಾಜ್ ಮಹಲ್ ಪ್ರತಿರೂಪ ಅಲ್ಲ. ದಕ್ಷಿಣ ಭಾರತದಲ್ಲಿ ಭವ್ಯವಾಗಿ ಕಟ್ಟಿದ ಕಾರಣಕ್ಕ ಇದಕ್ಕೆ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತೇಳಿ ಕರೆಯಲಾಯಿತು. ಮತ್ತ ಇವನ್ ಕಾಲದಾಗ ಮೆಹತ್ತರ್ ಮಹಲ್ ಅಂತೇಳಿ 3 ಅಂತಸ್ತಿನ ಒಂದು ಅರಮನೆ ಕಟ್ಟಿಸ್ಯಾನ. ಇದನ್ನು ಬಹಳ ಇಂಪಾರ್ಟೆಂಟ್ ಅದ. ಮೆಹತ್ತರ್ ಮಹಲ್ ಎಂಬುದು 3 ಅಂತಸ್ತಿನ ಅರಮನೆ. ಇದನ್ನು ಕಟ್ಟಿಸೋ ಸುದ್ದಿಯಕ್ಕೂ ಎರಡನೇ ಇಬ್ರಾಹಿಂ ಆದಿಲ್ ಶಾನೆ ಕಟ್ಟಿಸ್ಯಾನ ನೋಡ್ರಿ ಇದನ್ನು. ಹಾಗಾದ್ರೆ ಇವನ ಮರಣದ ನಂತರ ಅಧಿಕಾರಕ್ಕೆ ಬಂದವರು ಯಾರ್ರಿ? ಇವನ ಮರಣದ ನಂತರ ಅಧಿಕಾರಕ್ಕೆ ಬಂದವರೇ ಈತನ ಮಗನಾಗಿರ್ತಕ್ಕಂಥ ಮೊಹಮ್ಮದ್ ಆದಿಲ್ ಶಾ ಅಧಿಕಾರಕ್ಕೆ ಬರ್ತಾನ. ಹಾಗಾದ್ರೆ ಮೊಹಮ್ಮದ್ ಆದಿಲ್ ಶಾ ಅಧಿಕಾರಕ್ಕೆ ಬಂತ. ಅಧಿಕಾರಕ್ಕೆ ಬಂದ ಕೂಡಲೇ ಈತನ ಮೇಲೆ ಗಾಢವಾದ ಪರಿಣಾಮವನ್ನು ಬಿದ್ದಿರ್ತದ. ಇವನ ಕಾಲದಲ್ಲಿ ಸುದ್ದಿಯಕ್ಕೂ ಕಲೆ ಮತ್ತು ವಾಸ್ತುಶಿಲ್ಪ ಅಭಿವೃದ್ಧಿ ಆಯ್ತು. ಮತ್ತ ಇವನ್ ಕಾಲದಾಗ ಏನೇನ್ರ ವಿಶೇಷತೆ ಅದಾರಿ? ಇವನು ಈ ಸಾಮ್ರಾಜ್ಯದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರೋತ್ಸಾಹ ನೀಡದ. ಇಂಡೋ ಇಸ್ಲಾಮಿಕ್ ಅಂದ್ರು ಒಂದೇ, ಇಂಡೋ ಸಾರ್ಶನಿಕ್ ಶೈಲಿ ಅಂದ್ರು ಒಂದೇ. ಅವರ ಶೈಲಿನೇ ಇದೇ ಅದ. ಹಾಗಾದ್ರೆ ಇವನ ತಂದೆ ಯಾರು ಕೇಳ್ತಾರ? ಹಾಗಾದ್ರೆ ಈತನ ತಂದೆನೇ ಯಾರು ಅಂತ ಹೇಳಿ ಕೇಳ? ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತ ಹೇಳಿ. ಎರಡನೇ ಇಬ್ರಾಹಿಂ ಆದಿಲ್ ಶಾ ತಂದೆ. ಹಾಗಾದ್ರ ತಾಯಿನೇ ಯಾರು ಕೇಳ? ತಾಜ್ ಬೇಗಂ ಅಂತೇಳಿ. ನೆಕ್ಸ್ಟ್ ತಾಜ್ ಬೇಗಂ ಸುದ್ದಿಯಕ್ಕೂ ಮತ್ತ ಅಹಮದ್ನಗರ ರಾಜಕುಮಾರಿಗೆ ಕರ್ಕೊಂಡು ಬಂದಳು. ಅವಳ ಹೆಸರು ತಾಜ್ ಸುಲ್ತಾನ್ ಅಂತ ಹೇಳಿ. ಪತ್ನಿ ತಾಜ್ ಸುಲ್ತಾನ್. ನೆಕ್ಸ್ಟ್ ಮಗನೇ ಯಾರು ಕೇಳಿ? ಇವಂದು ಎರಡನೇ ಅಲಿ ಆದಿಲ್ ಶಾ ಅಂತೇಳಿ ಇವನು ಮಗ ರೀ. ಮತ್ತ ಇವನ ಆಸ್ಥಾನ ಮಂತ್ರಿ ಇದ್ದ. ಮಂತ್ರಿ ಅವನೇ ಯಾರು ಕೇಳ? ರಣಮಲ್ಲ ಅಂತ ಹೇಳಿ. ಮತ್ತ ಇವರ ಆಸ್ಥಾನದಾಗ ಒಬ್ಬ ದಂಡನಾಯಕರಿದ್ದರು. ಸೇನೆಯ ಮುಖ್ಯಸ್ಥರಾಗಿರ್ತಾರ ದಂಡನಾಯಕ. ಅವರೇ ಯಾರು ಕೇಳ? ಶಹಾಜಿ ಭೋಸ್ಲೆ ಅಂತ ಹೇಳಿ. ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಇರ್ತಕ್ಕಂಥ ಶಹಾಜಿ ಭೋಸ್ಲೆ ಬಿಜಾಪುರದ ಆದಿಲ್ ಶಾಹಿಗಳ ಆಸ್ಥಾನದ ದಂಡನಾಯಕರ ಸೇವೆ ಸಲ್ಲಿಸುವರು. ಹಾಗಾದ್ರೆ ಶಹಾಜಿ ಭೋಸ್ಲೆ ಮೊದಲು ಯಾರ ಆಸ್ಥಾನದಾಗ ಇದ್ರು ಕೇಳ? ಇದೇ ಮೊಹಮ್ಮದ್ ಆದಿಲ್ ಶಾನ ಆಸ್ಥಾನದ ದಂಡನಾಯಕರ ಉಳಿತಾರ. ಹಾಗಾದ್ರೆ ಇವನ ಮಗನೇ ಯಾರು ಕೇಳ? ಎರಡನೇ ಅಲಿ ಆದಿಲ್ ಶಾ. ಎರಡನೇ ಅಲಿ ಆದಿಲ್ ಶಾನ ಕಾಲದಲ್ಲೂ ಒಂದು ಕಟ್ಟಡವನ್ನು ನಿರ್ಮಾಣದ ಹಂತದಲ್ಲಿತ್ತು.
ಅದಕ್ಕ ನಾವು ಏನು ಅಂತಾರ ಬಾರಾ ಕಮಾನ್ ಅಂತೇಳಿ ಕರಿಬೇಕ್ರಿ. ಮೊಹಮ್ಮದ್ ಆದಿಲ್ ಶಾ ಅಧಿಕಾರಕ್ಕೆ ಬಂದ ಕೂಡಲೇ ದಂಡನಾಯಕನಾಗಿರ್ತಕ್ಕಂಥ ಶಹಾಜಿ ಭೋಸ್ಲೆ ಇಟ್ಕೊಂಡಿದ್ದ ಮಂತ್ರಿಯಾದ ರಣಮಲ್ಲ. ನೆಕ್ಸ್ಟ್ ಇವನ ಆಸ್ಥಾನ ಒಬ್ಬ ನೃತ್ಯಗಾರತಿ ಇದ್ದಳು. ಹಾಗಾದ್ರೆ ನೃತ್ಯಗಾರತಿ ಯಾರು ತಿಳಕ್ಯಾತ? ರಂಭಾ ಎಂಬ ನೃತ್ಯಗಾರತಿ ರೀ. ಹಾಗಾದ್ರೆ ರಂಭಾ ಎಂಬ ನೃತ್ಯಗಾರತಿ ಯಾರ ಆಸ್ಥಾನದಾಗಿದ್ರು? ಮೊಹಮ್ಮದ್ ಆದಿಲ್ ಶಾ. ತಾನು ಬದುಕಿರುವಾಗಲೇ ಏನು ತಿಳಕ್ಯಾರ? ಒಂದು ಪತ್ರದಲ್ಲಿ ಏನು ಉತ್ತರ ಪತ್ರಿಕೆ ತನ್ನದಾಗಿರ್ತಕ್ಕಂಥ ಲೇಖನಿಗಳನ್ನ ಬರೀತಾನಿವ. ತಾನು ಮರಣ ಹೊಂದಕ್ಕಿನ ಮುಂಚಿತವಾಗಿ ಸಮಾಧಿಯನ್ನು ಕಟ್ಕೊಂಡವ್ರಿವ. ಹಾಗಾದ್ರೆ ಸಮಾಧಿನೇ ಯಾವಾದ್ರಿ? ಬಿಜಾಪುರದ ಗೋಲ್ಗುಮ್ಮಟನೇ ಇವನ ಸಮಾಧಿ. ನಾನು ಮರಣ ಹೊಂದಿದರೆ ನನಗೆ ಅಲ್ಲೇ ಒಯ್ದು ಹೂಡ್ರತ್ತೇಳಿ ಬರೆದಿಟ್ಟಿದ್ದ ಇವ ಪತ್ರ. ಮುಂದವನ ಮಗನಾಗಿರ್ತಕ್ಕಂಥ ಎರಡನೇ ಅಲಿ ಆದಿಲ್ ಶಾ ಪತ್ರ ಓದಿ ಅವ್ರ ಅಪ್ಪ ಒಯ್ದು ಹೂಳ್ತಾನ. ಅಲ್ಲೇ ಅವರಪ್ಪರ ಆಶೆಯನ್ನು ಈಡೇರಿಸ್ತಾನ. ಹಾಗಾದ್ರೆ ಇದಕ್ಕ ನಾವು ದಕ್ಷಿಣ ಭಾರತ ತಾಜ್ ಮಹಲ್ ಇಬ್ರಾಹಿಂ ರೋಜಾ ಇವ್ರ ತಂದೆ ಕಟ್ಟಿಸ್ರು. ಅದರ ಪರಿಣಾಮನೇ ಅವನ ಮಗನ ಮೇಲೆ ಬೀರ್ತದ. ಇದರ ಪರಿಣಾಮ ಅವನ ಮಗನ ಮೇಲೆ ಬೀರದ ಕಾರಣಕ್ಕ ತಂದೆಕ್ಕಿಂತ ಭವ್ಯವಾದ ಗುಮ್ಮಟ ಕಟ್ಟಸ್. ಮುಂದ್ ಅವನ ಮಗ ಬಂದ್ಕೊಂಡು ನಮ್ಮ ಅಪ್ಪನಿಕಿನ ಭಾರಿ ಕಟ್ಸಮಂತೇಳಿ ಕಟ್ಟಿಸ್ಲಕ್ ನಿಂದಿರ್ತಾನ. ಆದ್ರ ಪರಿಣಾಮ ಬೀರ್ತದ. ತಂದೆ ಇಬ್ರಾಹಿಂ ರೋಜಾ ಕಟ್ಟಿಸ್ತಾನ. ಇವರ ತಂದೆ ಯಾರು ಕೇಳಿದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ. ತಂದೆಯ ಕಾಲದಲ್ಲಿ ದಕ್ಷಿಣ ಭಾರತ ತಾಜ್ ಮಹಲ್ ಎಂದೇ ಪ್ರಸಿದ್ಧಿಯಾದ ಇಬ್ರಾಹಿಂ ರೋಜಾ ರಚನೆ ಆಯ್ತು. ಹಾಗಾದ್ರೆ ಮಗನ ಕಾಲದಲ್ಲಿ ಬಿಜಾಪುರದ ಗೋಲ್ ಗುಮ್ಮಟ ರೆಡಿ ಆಯ್ತು. ಇದು ಯಾರಿಗೆ ಸಹಿಸ್ಕೊಳ್ಳಕ್ ಆಗ್ಲಿಲ್ಲ ಅಂದ್ರೆ ಅವನ ಮಗನಿಗೆ ಸಹಿಸ್ಕೊಳ್ಳಕ್ ಆಗ್ಲಿಲ್ಲ. ಅವರ ತಂದೆಕ್ಕಿಂತಲೂ ಅದ್ಭುತವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ಕಟ್ಟಲು ಪ್ರಾರಂಭಿಸಾನ. ಅದಕ್ಕೆ ಬಾರಾ ಕಮಾನ್ ಅಂತೇಳಿ ಕರೀತಾರ. ಹಾಗಾದ್ರೆ ಗುಮ್ಮಟ. ಹಾಗಾದ್ರೆ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಏನು ತಿಳಕ್ಯಾರ ಮಿನಾರ್ಗಳದಾವ್ರಿ. ದೈತ್ಯಾಕಾರದ ಮಿನಾರ್ಗಳದಾವ. ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಮಿನಾರ್ ಅದಾವ. ನೆಕ್ಸ್ಟ್ ಎಷ್ಟು ಮಹಡಿ ಅದ ಅಂತ ಹೇಳಕ್ಯಾರ? 7 ಮಹಡಿ ಅದ. 51 ಮೀಟರ್ ಎತ್ತರ ಅದ. ಇದು ಬೃಹತ್ ಆಕಾರದ ಗುಮ್ಮಟವನ್ನು ಹೊಂದ್ಯಾವ. 1526ಕ್ಕೆ ಇದನ್ನು ಕಟ್ಟಲು ಪ್ರಾರಂಭಿಸ್ತಾನ. ಇದು ಯಾವ ಶೈಲಿಯಲ್ಲಿದೆ ಅಂತ ಹೇಳಿ ಬಹಳ ಸಲ ಎಕ್ಸಾಮ್ ಕೇಳ್ಯಾರ. ಹಾಗಾದ್ರೆ ಇದರ ಶೈಲಿನೇ ಯಾವುದು ಅಂತ ಹೇಳಕ್ಯಾರ? ಇಂಡೋ ಸಾರ್ಶನಿಕ್ ಶೈಲಿಯಲ್ಲಿ ನಿರ್ಮಾಣ ಆಗ್ಯದ. ಇದು ಇಂಡೋ ಇಸ್ಲಾಮಿಕ್ ಅಂದ್ರೂ ನಡೀತದ. ಹಾಗಾದ್ರೆ ಕಟ್ಟಡ ಪ್ರಾರಂಭಿಸಿದ್ದು 1500 ಅಥವಾ 1626ಕ್ಕ, ಎಂಡ್ ಆಗಿದ್ದು 1656. 2656. ಇದು ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡದಾದ ಗುಮ್ಮಟನೂ ಹೌದು. ಭಾರತದ ಅತ್ಯಂತ ದೊಡ್ಡದಾದ ಗುಮ್ಮಟ. ಹಾಗಾದ್ರೆ ಎಷ್ಟು ಮೀಟರ್ ಎತ್ತರ ಅದ ರೀ? 51 ಮೀಟರ್ ಎತ್ತರ ಅದ. ಇದು 51 ಮೀಟರ್ ಎತ್ತರ. 4 ಮೂಲೆಗಳಲ್ಲಿ ಏನು ತಿಳಕ್ಯಾರ? 4 ಮಿನಾರ್ ಅದಾವ. 4 ಮಿನಾರ್ಗಳು ಎಷ್ಟು ಅಂತಸ್ತದ ಅಂತ ಕೇಳ್ತಾರ? 7 ಅಂತಸ್ತುಗಳು ಅದಾವ್ರಿ. 1 2 3 4 5 6 7. ಹಾಗಾದ್ರೆ 7 ಅಂತಸ್ತಾದ ಕೂಡಲೇ ಗುಮ್ಮಟವನ್ನು ಕಾಣಬೇಕು ನಾವು. ಮತ್ತ ಬಹಳ ಅದ್ಭುತವಾಗಿ ಕಟ್ಟಡ ನಿರ್ಮಾಣ ಮಾಡ್ಯಾನ. ಸುಮಾರು ಏನು ತಿಳಕ್ಯಾರ? ಗುಮ್ಮಟ, ವಿಶಾಲವಾದ ಗುಮ್ಮಟಗಳು ಅದಾವ. ಹಾಗಾದ್ರೆ ಪಿಸುಗುಟ್ಟಿದರೆ ಮತ್ತೊಂದು ಬದಿಯಲ್ಲಿ ಕಿವಿಗೊಟ್ಟು ಆಲಿಸಬಹುದು. ಇದಕ್ಕ ಪಿಸುಮಾತಿನ ಗೋಪುರನು ಅಂತೇಳಿ ಕರೀತಾರ. ಹಾಗಾದ್ರೆ ಇದು ಯಾರ ಕಾಲದಲ್ಲಿ ನಿರ್ಮಾಣ ಆಯಿತು ಅಂತ ಕೇಳಿದ್ರೆ ಮೊಹಮ್ಮದ್ ಆದಿಲ್ ಶಾ. 51 ಮೀಟರ್, 4 ಮಿನಾರ, 7 ಅಂತಸ್ತ, 1626ರಿಂದ 1656. ಇದರ ಶೈಲಿ ಕೇಳಿದ್ರೆ ಇಂಡೋ ಇಸ್ಲಾಮಿಕ್. ನೆಕ್ಸ್ಟ್ ಅದಾದ ಕೂಡಲೇ ಇದರ ಶಿಲ್ಪಿಗಳು ಯಾರು ಕೇಳಿದ್ರೆ ಯಾಕುತ್ ಮತ್ತು ದಬುಲ್ ಅಂತೇಳಿ ಇದರ ಶಿಲ್ಪಿಗಳು. ಯಾವುದರ ಶಿಲ್ಪಿಗಳ್ರಿ ಅವರು? ಗೋಲ್ ಗುಂಬಾಜ್. ಇಂಡೋ ಸಾರ್ಶನಿಕ್ ಶೈಲಿಯ ವಾಸ್ತುಶಿಲ್ಪರು ಬೆಳೆಸ್ತಾರೆ ಅವರು. ಇಂಡೋ ಇಸ್ಲಾಮಿಕ್ನು ಇರ್ತದ, ಇಂಡೋ ಸಾರ್ಶನಿಕ್ನು ಇರ್ತದೆ ಅವ್ರು. ಈ ಶೈಲಿ ಯಾಕಂದ್ರೆ ಶೈಲಿಗಳನ್ನ ಎಕ್ಸಾಮ್ ಕೇಳಕತ್ತಾವ. ಹಾಗಾದ್ರೆ ನಾವ್ ಇದಕ್ಕ ಪಿಸುಮಾತಿನ ಗೋಪುರ ಅಂತೇಳಿ ಕರಿಬೇಕು. ಯಾಕಂದ್ರೆ ಒಂದು ಬಾರಿ ಒಬ್ಬ ಶಬ್ದ ಮಾಡಿದಂತ 7 ಬಾರಿ ಆಲಿಸ್ಬೋದು ನಾವು. ಆದ ಕಾರಣಕ್ಕ ಇದಕ್ಕ ಪಿಸುಮಾತಿನ ಗೋಪುರ ಅಂತ ಹೇಳಿ ಕರೀತಾರ. ಇಂಥ ಕಟ್ಟಡ ಈಗಿನ ದಿನಮಾನ ಕಟ್ಟಲು ಸಾಧ್ಯ ಇಲ್ಲ. ದೈತ್ಯಾಕಾರದ ಬಂಡೆಗಳನ್ನು ಏನು ಉತ್ತರ ಮೇಲ್ಭಾಗಕ್ಕೆ ಒಯ್ದಿದ್ದೆ ಒಂದು ಅಚ್ಚರಿ ಅದ, ವಿಸ್ಮಯ ಅನಿಸ್ತದ.
ಬಹಳ ಅದ್ಭುತವಾಗಿರ್ತಕ್ಕಂಥ ಕಟ್ಟಡ ಇದು. ಭಾರತದ ಅತ್ಯಂತ ದೊಡ್ಡದ ಗುಮ್ಮಟ್ರಿ ಇದು. ಹಾಗಾದ್ರೆ ಗುಮ್ಮಟದ 51 ಮೀಟರ್, 4 ಮಿನಾರ, 7 ಅಂತಸ್ತ, ಇಂಡೋ ಶಾಸನಿಕ ಶೈಲಿ. ಇದರ ಶಿಲ್ಪಿ ಯಾಕೂತ್ ಮತ್ತು ದಬಲ್. ಈ ಕಟ್ಟಡ ಕಾರ್ಯವನ್ನು ಪೂರ್ಣಗೊಳ್ಳುತ್ತೆ. ಇದು ಮೊಹಮ್ಮದ್ ಆದಿಲ್ ಶಾನ ಸಮಾಧಿ ಸ್ಥಳ. ಎಕ್ಸಾಮ್ ಇದನ್ನು ಕೇಳ್ಯಾರ, ಅದು ಯಾರ ಸಮಾಧಿ ಸ್ಥಳ ಅಂತೇಳಿ. ಮೊಹಮ್ಮದ್ ಆದಿಲ್ ಶಾ ಇನ್ನ ಬದುಕಿರುವಾಗಲೇ ಕ್ಯಾಂಡಿಡೇಟ್ ಸಮಾಧಿ ಕಟ್ಕೊಂಡದು. ರಂಭಾ ಎಂಬ ನೃತ್ಯಗಾರತಿ ದಿನ ಡ್ಯಾನ್ಸ್ ಮಾಡ್ತಿದ್ದಳು. ಎಲ್ಲಿ? ಗೋಲ್ ಗುಂಬಾಸ್ ರೈಟ್ ರೀ. ಅದ ಇಲ್ಲಿ ಅದ. ಮತ್ತ 1800 ಚದುರ ಅಡಿ ಅದಾತು ನೋಡ್ರಿ. ಇದು ಚದುರ ಅಡಿ ವಿಸ್ತರಣೆಯನ್ನು ಹೊಂದ್ಯ. 4 ಮೂಲೆಗಳಲ್ಲಿ 7 ಅಂತಸ್ತಿನ ಒಂದೊಂದು ಮಹಡಿ ಅದಾವ. ಇವೆಲ್ಲ ಗೊತ್ತಿರೋಕೆಲ್ಲ ಗೋರ್ಮೆಂಟ್ ನಾಗೆ ಇರ್ತಾವ. ಮಣ್ಣಿನ ಹಿಸ್ಟ್ರಿ ಕ್ವಶನ್ಗಳು ಓದಿಸೋ ಗೋರ್ಮೆಂಟ್ ನಾಗೆ ಒಂದ್ ದಿವ್ಸ ಸೆಕೆಂಡ್ PUC ಪುಸ್ತಕನಾಗೆ ಅದಾವ್ರಿ. ಅವೆಲ್ಲ ಬಿಡೋದು ಬೇರೆ ಬೇರೆ ಓದ್ಕೋತ ಹೋಗೋದು. 1800 ಚದರ ಅಡಿ ವಿಸ್ತರಣೆ ಒಂದದ, 4 ಮಿನಾರ್ ಅದ, 7 ಅಂತಸ್. ಹಾಗಾದ್ರೆ ಇವನ್ ಕಾಲದಾಗ ಏನಾಯ್ತು ಅಂತ ಕೇಳಿಕ್ಯಾರ, ಇವನಿಗೆ ಒಬ್ಬ ಮಗ ಇತ್ತು. ಅವನೇ ಯಾರು ಅಂತ ಕೇಳಿಕ್ಯಾರ, 2ನೇ ಅಲಿ ಆದಿಲ್ ಶಾ ಅಂತ ಹೇಳಿ. ಆ 2ನೇ ಅಲಿ ಆದಿಲ್ ಶಾನ ಕಾಲದಲ್ಲಿ ಯಾವ ಕಮಾನನ್ನು ಕಟ್ಟಲು ಪ್ರಾರಂಭಿಸಿದನು ಅಂತ ಹೇಳಿ ಕೇಳ್ತಾರ. 12 ಕಮಾನ್ ಕಟ್ಟಲು ಪ್ರಾರಂಭಿಸ್ತಾನ್ರಿ ಆತ. ಹಾಗಾದ್ರೆ ಯಾರ ಕಾಲದಲ್ಲಿ ಅಂತ ಹೇಳಿ ಕೇಳ್ತಾರ. ಇದಕ್ಕ ನಾವು 12 ಕಮಾನ್ ಅಂತ ಹೇಳಿ ಕರಿಬೇಕು. ಅವ್ರ ಅಪ್ಪಗೆ ಎದುರು ಹಾಕೊಳ್ತಾನಿವ. ತನ್ನ ತಂದೆ ಕಟ್ಟಿಸಿರುವ ಕಟ್ಟಡಕ್ಕ ಅಥವಾ ಏನು ಕೇಳ ವಿರೋಧ ವ್ಯಕ್ತಪಡಿಸ್ತಾನ. ಅವನ ಮಗನೇ ಯಾರು ಕೇಳ 2ನೇ ಅಲಿ ಆದಿಲ್ ಶಾ ಅಂತ ಹೇಳಿ. ಅವ್ರಪ್ಪ ಎದುರು ಹಾಕೊಂಡು ಒಂದು ಸಲ ಏನು ಇಬ್ಬರ ಮಧ್ಯೆ ವಾಗ್ವಾದ ಆಗ್ತದ. ನೀನು ಕಟ್ಟಿಸಿರುವ ಗುಮ್ಮಟದ ಮೇಲೆ ನಾನು ಒಂದು ಕಟ್ಟಡವನ್ನು ಕಟ್ಟಿಸಿ ಅದರ ನೆರಳು ಅದ್ರ ಮೇಲೆ ಹಾಕ್ಸಿನಂತೇಳಿ ಆತನಿಗೆ ಏನು ಕೇಳ ಸವಾಲ್ ಹಾಕ್ತಾನ. ಇದಕ್ಕ ನಾವು 12 ಕಮಾನ್ ಅಂತ ಹೇಳಿ ಕರಿಬೇಕ್ರಿ. 12 ಮಹಡಿಗಳನ್ನು ಪೂರ್ಣಗೊಂಡ ನಂತರ ಇದರ ನೆರಳ ಬಿಜಾಪುರದ ಗೋಲ್ ಗುಮ್ಮಟ ಮೇಲೆ ಬೀಳ್ತಿತ್ತು. ಹಂಗ ಮಾಡಿದವನೇ ಯಾರು ಅಂತ ಕೇಳ 2ನೇ ಅಲಿ ಆದಿಲ್ ಶಾ. ಯಾವಾಗ ಅವರ ಮಗನಾಗಿರ್ತಕ್ಕಂಥ 2ನೇ ಅಲಿ ಆದಿಲ್ ಶಾ ಹಿಂಗ ಎದುರು ಹಾಕೊಂಡಿದ್ದಲ್ಲ, ಅವಾಗ ಕೋಪಗೊಂಡ ಮೊಹಮ್ಮದ್ ಆದಿಲ್ ಶಾ ತನ್ನ ಮಗನಾದ 2ನೇ ಅಲಿ ಆದಿಲ್ ಶಾ ಹತ್ಯೆಗೈದ ಅಂತೇಳಿ ಒಂದಿಷ್ಟು ಮಂದಿ ಹೇಳ್ತಾರ. ಹಾಗಾದ್ರೆ ಅದು ಸತ್ಯ ಅಲ್ಲ, ಏನೋ ಅಕಾಲಿಕವಾಗಿ ಮರಣ ಹೊಂದಿರಬೇಕು. ಈ ಕಟ್ಟಡ ಪೂರ್ಣಗೊಂಡಿತ್ತಂದ್ರೆ ಇವತ್ತಿನ ಜಗತ್ತಿನ 7 ಅದ್ಭುತಗಳಲ್ಲಿ 12 ಕಮಾನ್ ಒಂದಿರ್ತಿತ್ತು. ತಾಜ್ ಮಹಲ್ ತನ್ನ ಸ್ಥಾನವನ್ನು ಕಳ್ಕೊಳ್ತಿತ್ತು. 12 ಅಂತಸ್ತ್ರಿ, ಅಡಿಪಾಯನೇ ಇಷ್ಟು ಎತ್ತರ ಹಾಕ್ಯಾನಿವ. ಇನ್ನ ಇದು ಬರೇ 1 ಮಹಡಿ ಮುಗಿದದ. ಇನ್ನ 11 ಮುಗಿದೀವಂದ್ರ ಇದರ ಸಂಪೂರ್ಣವಾದ ನೆರಳು ಹೋಗಿ ಗುಮ್ಮಾಟ ಮೇಲೆ ಬೀಳುತ್ತಿತ್ತು. ಇದು ಜಗತ್ತಿನ ವಿಸ್ಮಯವಾದ ಒಂದು ಘಟನೆ ಆಗ್ತಿತ್ತು. ಜಗತ್ತಿನ 7 ಅದ್ಭುತಗಳಲ್ಲಿ 12 ಕಮಾನ್ ಒಂದಾಗಿರ್ತಿತ್ತು. ನೋಡ್ರಿ, ಇಂಥ ದೈತ್ಯಾಕಾರದ ಕಟ್ಟಡಗಳನ್ನು ಕಟ್ಟಲು ಪ್ರಾರಂಭಿಸ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಇವರ ಆಡಳಿತ ವ್ಯವಸ್ಥೆಯಲ್ಲಿ ಮತ್ತೇನ್ರ ಸಾಧನೆ ಆಗ್ಯಾದ್ರಿ ಅಂತ ಹೇಳಿ ಕೇಳ 2ನೇ ಅಲಿ ಆದಿಲ್ ಶಾ ನಂತರ ಉತ್ತರಾಧಿಕಾರಿ ಬಂದವನೇ ಸಿಕಂದರ್ ಆದಿಲ್ ಶಾ ಅಂತ ಹೇಳಿ. ಅವ ಅಧಿಕಾರಕ್ಕೆ ಬಂದ ಕೂಡಲೇ ಔರಂಗಜೇಬ್ ದಾಳಿ ಮಾಡಿದ. ಔರಂಗಜೇಬ್ ಉತ್ತರ ಭಾರತದಾಗ ಇದ್ದ. ಉತ್ತರ ಭಾರತದ ಔರಂಗಜೇಬ್ ಇವರ ಆಡಳಿತ ಅಂತ್ಯಗೊಳಿಸ್ತಾನ. 1686ರಲ್ಲಿ ಬಿಜಾಪುರದ ಆದಿಲ್ ಶಾಗಳ ಆಡಳಿತ ಅಂತ್ಯಗೊಳಿಸೋನೆ ಔರಂಗಜೇಬ್. ಹಾಗಾದ್ರೆ ಔರಂಗಜೇಬನ ಕಾಲದಲ್ಲಿ ಬಿಜಾಪುರದ ಆದಿಲ್ ಶಾಗಳ ಆಡಳಿತ ಎಂಡ್ ಆಯ್ತು. ಕೊನೆಯ ದೊರೆನೇ ಯಾರು ಕೇಳ ಸಿಕಂದರ್ ಆದಿಲ್ ಶಾ ಅಂತೇಳಿ. ಈ ಮನೆತನದ ಕೊನೆಯ ದೊರೆ ಅವ. ಇವರ ಕಾಲ ಹೈಯೆಸ್ಟ್ ಅಭಿವೃದ್ಧಿ ಆಗಿದ್ದೆ ಕಲೆ ಮತ್ತು ವಾಸ್ತುಶಿಲ್ಪ ರಚನೆ ಆಗ್ಯಾವ. ಇಂಡೋ ಸಾರ್ಶನಿಕ್ ಮತ್ತು ಇಂಡೋ ಇಸ್ಲಾಮಿಕ್ ಎಂಬ ಶೈಲಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಅಭಿವೃದ್ಧಿಗೊಳಿಸ್ಯಾರ. ಹಾಗಾದ್ರೆ ಇವರ ಕಾಲ ಸರ್ವೇ ಸಾಮಾನ್ಯವಾಗಿ ಅನೇಕ ಕಟ್ಟಡಗಳ ನಿರ್ಮಾಣ ಆಗ್ತವ. ಕಲೆ ಮತ್ತು ವಾಸ್ತುಶಿಲ್ಪ ನೋಡಿದ್ರ ಅದರಲ್ಲಿ ಇಂಪಾರ್ಟೆಂಟ್ ಒಂದು ಇಬ್ರಾಹಿಂ ರೋಜಾ ಅದ, ಗೋಲ್ ಗುಂಬಾಸ್ ಅದ, ಜಾಮಿ ಮಸೀದಿ ಅದ, ಚಾಂದ್ ಬಾವ್ಡಿ ಅದ. ಇವೆಲ್ಲ ಬಹಳ ಫೇಮಸ್ ರೀ. ಮೆಹತ್ತರ್ ಮಾಲ್ ಆಗಿರ್ಬೋದು. ಇವೆಲ್ಲ ಎಲ್ಲದಾವ ಅಂತ ಹೇಳಕ್ಕೆ ಬಿಜಾಪುರದಾಗ ಅದಾವ. ಇವರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಅಭಿವೃದ್ಧಿ ಆಯ್ತು.
ಇಲ್ಲಿ ಈ ಸಾಮ್ರಾಜ್ಯದ ಆಡಳಿತ ಎಂಡ್. ಅದೇ ಮನೆತನ ಯಾವ್ದು ಕೇಳಿದ್ರೆ ಬಿಜಾಪುರದ ಆದಿಲ್ ಶಾಹಿಗಳು. ಇಟ್ಟು ಓದ್ಬೇಕು ಈ ಮನೆತನ ದಿ ಎಂಡ್. ಉಳಿದಿ ಮತ್ ನಾಳೆ